ಬಸವಾ 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 ಹರ ಬಸವಾಯ ನಮಃ ಪ್ರಭು ಬಸವಾಯ ನಮಃ ಗುರು ಬಸವಾಯ ನಮಃ ಲಿಂಗ ಬಸವಾಯ ನಮಃ ಜಂಗಮ ಬಸವಾಯ ನಮಃ ಭಸ್ಮ ಬಸವಾಯ ನಮಃ ರುದ್ರಾಕ್ಷಿ ಬಸವಾಯ ನಮಃ ಮಂತ್ರ ಬಸವಾಯ ನಮಃ ಪಾದೋದಕ ಬಸವಾಯ ನಮಃ ಪ್ರಸಾದ ಬಸವಾಯ ನಮಃ ಚಿನ್ನಿಧಿ ಬಸವಾಯ ನಮಃ ಚಿನ್ನಾದ ಬಸವಾಯ ನಮಃ ಚಿತ್ಬಿಂದು ಬಸವಾಯ ನಮಃ ಚಿತ್ಕಲ ಬಸವಾಯ ನಮಃ ಚಿದಂಗ ಬಸವಾಯ ನಮಃ ನಿಷ್ಪ್ರಪಂಚ ಬಸವಾಯ ನಮಃ ನಿರಂಜನ ಬಸವಾಯ ನಮಃ ನಿರ್ಗುಣ ಬಸವಾಯ ನಮಃ ನಿತ್ಯತೃಪ್ತ ಬಸವಾಯ ನಮಃ ಅಕಾರ ಬಸವಾಯ ನಮಃ ಉಕಾರ ಬಸವಾಯ ನಮಃ ಮಕಾರ ಬಸವಾಯ ನಮಃ ನಕಾರ ಬಸವಾಯ ನಮಃ ಮಕಾರ ಬಸವಾಯ ನಮಃ ಶಿಕಾರ ಬಸವಾಯ ನಮಃ ವಕಾರ ಬಸವಾಯ ನಮಃ ಯಕಾರ ಬಸವಾಯ ನಮಃ ಓಂಕಾರ ಬಸವಾಯ ನಮಃ ಹ್ರೀಂಕಾರ ಬಸವಾಯ ನಮಃ ಸಂಗಮೇಶ್ವರ ಬಸವಾಯ ನಮಃ ಪ್ರತ್ಯಕ್ಷ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಬಸವಾಯ ನಮೋ ನಮಃ. ಕಾಯದೊಳು ಗುರುಲಿಂಗ ಜಂಗಮದಾಯತವನರಿಯಲ್ಕೆ ಸುಲಭೋಪಾಯದಿಂದಿದಿರಿಟ್ಟು ಬಾಹ್ಯಸ್ಥಲಕ್ಕೆ ಕುರುಹಾಗಿ ದಾಯದೋರಿ ಸಮಸ್ತ ಭಕ್ತನಿಕಾಯವನು ಪಾವನವ ಮಾಡಿದ ರಾಯಪೂರ್ವಾಚಾರ್ಯ ಸಂಗನ ಬಸವ ಶರಣಾರ್ಥಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಾಯಂಬಲ್ಲಿ ಎನ್ನ ಭವ ಉಳಿಯಿತ್ತು, ಸಾಯಂಬಲ್ಲಿ ಸರ್ವಜ್ಞಾನಿಯಾದೆನು. ಎಂದು ವಚಿಸುವರೆ ವಸ್ತು ಚೈತನ್ಯಾತ್ಮಕನಾದೆ. ಇಂತಿ ಬಸವಾಕ್ಷರತ್ರಯಗಳು ಎನ್ನ ಸರ್ವಾಂಗದಲ್ಲಿ ವ್ಯಾಪಿಸಿರುವುದ ಕಂಡು ನಾನು ನೀನು ಬಸವ 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 ಎನ್ನುತ್ತಿದ್ದೆವಯ್ಯ ಗುಹೇಶ್ವರ. ಇವನಾರವ ಇವನಾರವ ಇವನಾರವನೆಂದೆನಿಸದಿರಯ್ಯ, ಇವ ನಮ್ಮವ ಇವ ನಮ್ಮವ ಇವ ನಮ್ಮವನೆಂದೆನಿಸಯ್ಯ. ಕೂಡಲ ಸಂಗಮ ದೇವ ನಿಮ್ಮ ಮಹಾಮನೆಯ ಮಗುವೆಂದೆನಿಸಯ್ಯ. ಬಸವ ಸಮಿತಿಯ ಬೆಂಗಳೂರಿನಿಂದ ಈ ದಿನ ಪ್ರಸಾರಗೊಳ್ಳುತ್ತಿರುವ ಆನ್ಲೈನ್ ಅರಿವಿನ ಮನೆಯ ಕಾರ್ಯಕ್ರಮದ ಸಾಕ್ಷೀಭೂತರಾಗಿ ಈ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವ ಸಕಲ ಶರಣ ಬಂಧುಗಳಿಗೆ ಶರಣು ಶರಣಾರ್ಥಿ. ಶರಣ ಜೀವನ ಬದುಕಿನಲ್ಲಿ ಒಂದು ವಿಶೇಷವಾಗಿರುವಂಥ ವಿಕಾಸದ ಹಾದಿಯಲ್ಲಿ ನಮ್ಮನ್ನ ನಡೆಸ್ಕೊಂಡು ಹೋಗ್ತದೆ. ಒಂದು ಹೂವು ಆ ಗಿಡದಲ್ಲಿ ಪೀಚಾಗಿ ಮೊಗ್ಗಾಗಿ ಬಲಿಯಿತು, ಹೂವಾಗಿ ಅರಳಿ, ಆ ಅರಳಿದ ನಂತರ
ಅದು ವಿಶೇಷವಾದ ರೀತಿಯಲ್ಲಿ ತನ್ನನ್ನು ತಾನು ಸಮಷ್ಟಿಗೆ ಸಮರ್ಪಣೆ ಮಾಡಿಕೊಳ್ತಕ್ಕಂಥ ವಿಧಾನ ಇದೆಯಲ್ಲ, ಇದು ಆಧ್ಯಾತ್ಮಿಕದ ನೆಲೆಯಲ್ಲಿ ಶರಣರು ಇದ್ರ ಬಗ್ಗೆ ಬಹಳ ಅದ್ಭುತವಾದ ರೀತಿಯಲ್ಲಿ ನಮಗೆ ಮಾರ್ಗದರ್ಶನ ನೀಡುತ್ತಾರೆ. ಅಪ್ಪ ಬಸವಣ್ಣನವರು ಈ ವಿಚಾರದಲ್ಲಿ ಸಹಜವಾಗಿ ನಮಗೊಂದು ಮಾರ್ಗದರ್ಶನ ಮಾಡ್ತಾರೆ. ವ್ಯಕ್ತಿಯ ವಿಕಾಸ ಹೇಗಾಗುತ್ತೆ ಅಂತ. ಭಕ್ತಿ ಎಂಬ ಪೃಥ್ವಿಯ ಮೇಲೆ ಗುರುವೆಂಬ ಬೀಜವಂಕುರಿಸಿ ಲಿಂಗವೆಂಬ ಎಲೆಯಾಯಿತು. ಲಿಂಗವೆಂಬ ಎಲೆಯ ಮೇಲೆ ವಿಚಾರವೆಂಬ ಹೂವಾಯಿತು. ಆಚಾರವೆಂಬ ಕಾಯಾಯಿತು. ಆಚಾರವೆಂಬ ಕಾಯಿ ನೋಡಿ ಎಷ್ಟು ಸ್ವಾರಸ್ಯ ಇದೆ. ವಿಚಾರವೆಂಬ ಹೂವು ಆಚಾರವೆಂಬ ಕಾಯಿ ಆಯಿತು. ನಿಷ್ಪತ್ತಿ ಎಂಬ ಹಣ್ಣಾಯಿತು. ನಿಷ್ಪತ್ತಿ ಎಂಬ ಹಣ್ಣು ತೊಟ್ಟು ಕಳಚಿ ಬೀಳುವಲ್ಲಿ ಕೂಡಲ ಸಂಗಮ ದೇವ ತನಗೆ ಬೇಕೆಂದು ಎತ್ತಿಕೊಂಡ. ಈ ವಚನವನ್ನ ನಾವು ಸಾಕಷ್ಟು ಬೇರೆ ಬೇರೆ ಉದಾಹರಣೆ ಕೊಟ್ಟು ಹೇಳಿಕೊಳ್ಳುವಂಥದ್ದಿದೆ. ಆದರೆ ಇಲ್ಲಿ ಪರಿಪೂರ್ಣತೆಯನ್ನು ಹೊಂದುವ ಮಾರ್ಗವನ್ನ ಸಹಜವಾಗಿ ಇಲ್ಲಿ ಅಪ್ಪ ಹೇಳಿದ್ನ ಅಂತರಂಗವನ್ನ ನಾವು ಗಮನಿಸಬೇಕು. ನೋಡಿ, ನೆಲದಲ್ಲಿ ಒಂದು ಬೀಜ ಹಾಕ್ತೇವೆ. ಆ ಬೀಜ ಆ ನೆಲದ ಸಾರವನ್ನ ತೆಗೆದುಕೊಂಡು ತನ್ನ ವಿಕಾಸವನ್ನ ಪ್ರಾರಂಭ ಮಾಡುತ್ತದೆ. ಆಳಕ್ಕೆ ಬೇರು ಬಿಡ್ತದೆ, ಮೇಲೆ ಚಿಗುರೊಡೆಯುತ್ತೆ. ನೋಡಿ, ಆ ಲೆಕ್ಕದಲ್ಲಿ ಏನಾಗುತ್ತೆ, ಆ ಮೊಟ್ಟ ಮೊದಲು ಎಲೆಯಾಗಿ ಹೊರಗೆ ಬರ್ತಕ್ಕಂಥದ್ದು ತನ್ನ ಬೆಳವಣಿಗೆಯನ್ನು ಸಾಧಿಸಿ ಅದರಲ್ಲಿ ಆಚಾರವೆಂಬ ಹೂವು, ವಿಚಾರವೆಂಬ ಕಾಯಿ. ಹೂವು ಯಾವತ್ತೂ ಸಹ ಹೂವಿನಲ್ಲಿ ನೋಡಿ, ಯಾವುದೇ ಒಂದು ಮಾವಿನ ಗಿಡ ಆಗಲಿ, ಯಾವುದೇ ಒಂದು ಗಿಡದಲ್ಲಿ ಹೂವುಗಳನ್ನು ನೋಡಿದ್ರೆ ಆ ಹೂವುಗಳು ಮೇಲ್ಮುಖವಾಗಿರ್ತದೆ. ಆದರೆ ಅದು ಕಾಯಿ ಆಗ್ತಾ ಆಗ್ತಾ ಏನಾಗುತ್ತೆ ಅಂದರೆ ಹೀಗಿರೋದಿಲ್ಲ, ಅದು ಹೀಗಾಗುತ್ತೆ. ವಿಚಾರ ಹೂವು, ಆಚಾರ ಕಾಯಿ. ನೋಡಿ, ಇದೆಷ್ಟು ಸ್ವಾರಸ್ಯ ಇದೆ. ವಿಚಾರದಲ್ಲಿ ಕಲ್ಪನೆ ಇದೆ, ಆಚಾರದಲ್ಲಿ ವಾಸ್ತವತೆ ಇದೆ. ಆ ವಾಸ್ತವತೆಯ ನೆಲೆಯಲ್ಲಿ ಕಾಯಾಗುವುದು ಅಂತ ಹೇಳಿದ್ರೆ ನೋಡಿ, ಹೂವು ತನ್ನ ಕಲ್ಪನೆಯ ಆಕಾಶದಲ್ಲಿ ಅದು ಗಗನಮುಖಿಯಾಗಿರ್ತಕ್ಕಂಥ ಹೂವು ತನ್ನ ವಿಚಾರದ ವ್ಯವಸ್ಥೆಯಲ್ಲಿ ಸಿಕ್ಕಾಗ ಅಂತರ್ಮುಖಿಯಾಗಿ ಅದು ತನ್ನ ತಲೆಯನ್ನು ತಾನೇ ಬಗ್ಗಿಸುತ್ತೆ. ಆ ವಿಚಾರವೆಂಬ ಕಾಯಿ, ನಿಷ್ಪತ್ತಿ ಎಂಬ ಹಣ್ಣು, ಅದು ಪರಿಪೂರ್ಣತೆಯನ್ನು ಹೊಂದಿ ನಿಷ್ಪತ್ತಿ ಎಂಬ ಹಣ್ಣಾದಾಗ ಕೂಡಲ ಸಂಗಮ ದೇವ ಅದನ್ನ ತನಗೆ ಬೇಕು ಅಂತ ಎತ್ತಿಕೊಂಡ ಅಂತ. ಈ ಒಂದು ವ್ಯವಸ್ಥೆಯನ್ನ ಸಹಜವಾಗಿ ಇಟ್ಟುಕೊಂಡು ಈ ವಿಚಾರವನ್ನ ನಾವು ಮುಂದುವರಿಸೋಣ. ಈ ವಿಚಾರದಲ್ಲಿ ನಾವು ವಿಶೇಷವಾಗಿ ಕಳೆದ ವಾರ ಲಿಂಗೈಕ್ಯರಾದಂಥ ಬೀದರಿನ ಲಿಂಗಾಯತ ಮಹಾಮಠದ ಅಕ್ಕ ಅನ್ನಪೂರ್ಣಾ ತಾಯಿಯವರ ನೆನಪಿನಲ್ಲಿ ಈ ಚಿಂತನೆಯನ್ನ ಮಾಡೋಣ ಅಂತ ಅನ್ನುವಂಥ ಒಂದು ಆಲೋಚನೆ. ಇಲ್ಲಿ ಮರಣವೇ ಮಹಾನವಮಿ ಅಂತ ಅನ್ನುವಂಥ ಒಂದು ಶೀರ್ಷಿಕೆಯನ್ನ ಇಲ್ಲಿ ಕೊಟ್ಟಿದ್ದೇವೆ. ಮರಣ ಅಂತಿದ್ದ ಹಾಗೇನೆ ನಮಗೆಲ್ಲ ವಿಶೇಷವಾಗಿರುವಂಥ ಒಂದು ಭಯ, ತಳಮಳ, ಏನೇನೋ. ಆದರೆ ಹುಟ್ಟಿದವರು ಸಾಯಲೇಬೇಕು ಅಂತ ಹೇಳಿ ಎಲ್ಲರೂ ಹೇಳ್ತಾರೆ. ಸಂಸ್ಕೃತದಲ್ಲೂ ಜಾತಸ್ಯ ಮರಣಂ ಧ್ರುವಂ ಅಂತ ಹೇಳ್ತಾರೆ. ಆದರೆ ಮರಣ ಅಂತ ಅನ್ನುವಂಥದ್ದು ನಮ್ಮ ಜೀವನದ ಪರಿಪೂರ್ಣತೆಯ ಅಭಿವ್ಯಕ್ತಿಯಾಗಿ ಸ್ವೀಕಾರ ಮಾಡಿದಾಗ ಅದು ಮಹಾನವಮಿ ಅಂತ ಅನ್ನುವಂಥ ರೀತಿಯಲ್ಲಿ ಅನ್ನಿಸ್ಕೊಳ್ಳುತ್ತೆ. ಜೀವನದ ಪರಿಪೂರ್ಣ ಅಭಿವ್ಯಕ್ತಿ ಅಂದ್ರೇನು? ಒಂದು ಮೊಗ್ಗು ಹೂವಾಗಿ ಅರಳಿ ಕಾಯಾಗಿ ತನ್ನ ನೆಲೆಯನ್ನು ಗಟ್ಟಿ ಮಾಡಿಕೊಂಡು ನಿಷ್ಪತ್ತಿ ಎಂಬ ಹಣ್ಣಾಗಿ ತೊಟ್ಟು ಕಳಚಿ ಬೀಳ್ತದಲ್ಲ, ಅದು ಮಹಾನವಮಿ. ಅಲ್ಲಿಂದ ಮುಂದೆ ಹಣ್ಣು ಸಾಧಿಸಬೇಕಾದ್ದೇನೂ ಇರೋದಿಲ್ಲ. ಸಾಧಿಸಿದ್ದನ್ನೆಲ್ಲ ತನ್ನ ಸಂಕಲ್ಪ ರೂಪದಲ್ಲಿ ಅಂತರಂಗದಲ್ಲಿ ಇರ್ತಕ್ಕಂಥ ಬೀಜದಲ್ಲಿ ಗಟ್ಟಿಗೊಳಿಸಿ ತಾನು ನಿಜಾನುಭವದಲ್ಲಿ ನಿರ್ಲಿಪ್ತರಾಗ್ತದೆ. ನೋಡಿ, ನವಮಿ ಅಂದ್ರೆ 9, ಮಹಾನವಮಿ ಅಂತಂದ್ರೆ ಅದು ನಮ್ಮ ಬೌದ್ಧಿಕ ಚಿಂತನೆಯನ್ನ ಮೀರಿದಂತಹ ಆ ಪರಿಪೂರ್ಣತೆಯ ಅಂತರಂಗದ ಅನುಭವ. ಆ ಅಂತರಂಗದ ಅನುಭವ 9 ನವಮಿ ಮಹಾನವಮಿ ಆಗ್ತದೆ. ವಾಸ್ತವವಾಗಿ ನಾವು ದೀಪಾವಳಿ ಅಥವಾ ದಸರಾ ಸಮಯದಲ್ಲಿ ನಾವು ಮಹಾನವಮಿ ಹಬ್ಬ ಆಚರಣೆ ಮಾಡೋದು, ಇವೆಲ್ಲ ನಮ್ಮ ವ್ಯಾವಹಾರಿಕ ನೆಲೆಯಲ್ಲಿ ಒಂದು ಸಂಸ್ಕಾರದ ನೆಲೆಯಲ್ಲಿ ಇಟ್ಕೊಂಡು ಹೋಗ್ತಾ ಇದ್ದೀವಿ. ಆದರೆ ಶರಣರು
ಮರಣವನ್ನ ಮಹಾನವಮಿ ಅಂತ ಹೇಳಿ ಗೌರವಿಸಿದ್ರು. ಯಾಕೆಂದ್ರೆ ಮರಣ ಸುಮ್ಮನೆ ಅಲ್ಲ. ನಾವು ಬದುಕಿನಲ್ಲಿ ನೋಡಿ, ಕೂಡಲ ಸಂಗಮ ದೇವನನ್ನು ಒಲಿಸಬಂದ ಪ್ರಸಾದ ಕಾಯವನ್ನ ಆಧರಿಸಿ ಪ್ರತಿ ಕ್ಷಣವನ್ನು ಸಹ ಈ ಅಂಗಕರಣಗಳನ್ನೆಲ್ಲ ಲಿಂಗ ಕಿರಣಗಳನ್ನಾಗಿ ಮಾಡಿಕೊಂಡು ಮಾಡಿದೆ ಅಂತ ಅನ್ನುವಂಥ ಮಾಟದಿಂದ ದೂರ ನಿಂತು ತಾನೇ ತಾನಾಗಿರ್ತಕ್ಕಂಥ ಒಂದು ಅಂತರಂಗದ ಚಿಂತನೆಯ ನೆಲೆಯಲ್ಲಿ ಪರಿಪೂರ್ಣತೆಯನ್ನು ಸಾಧಿಸುವಂಥದ್ದಿದೆಯಲ್ಲ, ಇದು ಆಚಾರವೆಂಬ ಕಾಯಿ ನಿಷ್ಪತ್ತಿ ಎಂಬ ಹಣ್ಣಾಗುವಂಥದ್ದರ ಒಂದು ಸ್ಥೂಲ ವ್ಯಾಖ್ಯಾನ. ಈ ವಾಸ್ತವವನ್ನು ಇಟ್ಟುಕೊಂಡು ನಾವು ಚಿಂತನೆ ಮಾಡುವಾಗ ಬದುಕಿನಲ್ಲಿ ಬರ್ತಕ್ಕಂಥ ಎಲ್ಲ ಸಮಸ್ಯೆಗಳನ್ನು ಎದುರಿಸಿ ನಿಂತು ಯಾವುದೇ ಕಾರಣಕ್ಕೂ ಸಹ ಅದಕ್ಕೆ ನಾವು ಸೋಲದೆ ನಾವು ಗಟ್ಟಿಯಾಗಿ ನಿಂತು ಈ ಸಾಧನೆಯನ್ನು ನಾವು ಮಾಡಬೇಕು. ಯಾಕೆಂದರೆ ಜೀವನದಲ್ಲಿ ನೋಡಿ, ವಾಸ್ತವವಾಗಿ ಹೇಳೋದಾದರೆ ವೈಜ್ಞಾನಿಕವಾಗೂ ನೀವು ಚಿಂತನೆ ಮಾಡಿ, ನಾವು ಉಸಿರಾಡುವ ಗಾಳಿಯಲ್ಲಿ ಬರೀ ಆಮ್ಲಜನಕ ಅಷ್ಟೇ ಇರೋದಿಲ್ಲ, ಅನೇಕ ರೋಗಾಣುಗಳು ಇರ್ತವೆ. ಈ ಉಸಿರಾಟದಿಂದ ಅನೇಕ ಕಾಯಿಲೆಗಳು ಬರ್ತವೆ ಅಂತ ಹೇಳಿ ಮುಖವಾಡ ಹಾಕ್ಕೊಂಡು ಓಡಾಡುವಂಥ ಸನ್ನಿವೇಶನೂ ನಾವು ನೋಡಿದ್ದೀವಿ. ಊಟ ಮಾಡುವ ಆಹಾರ, ಕುಡಿಯುವ ನೀರು, ನಿಂತ ನೆಲ ಎಲ್ಲದರಲ್ಲಿಯೂ ಸಹ ಇಂಥ ಒಂದು ರೀತಿಯಲ್ಲಿ ಶರೀರವನ್ನು ಹದಗೆಡಿಸುವಂತಹ ರೋಗಾಣುಗಳು ಇತ್ಯಾದಿಗಳೆಲ್ಲ ಇರ್ತವೆ, ಸಾಂಕ್ರಾಮಿಕ ರೋಗಗಳು. ಆದರೆ ಇವುಗಳನ್ನೆಲ್ಲ ಎದುರಿಸಿ ತನ್ನ ಬಲವನ್ನು ಜಾಸ್ತಿ ಮಾಡಿಕೊಂಡು ಆ ವ್ಯವಸ್ಥೆಯನ್ನು, ನಮಗೆ ಅಡ್ಡಿ ಬರತಕ್ಕಂಥ ಎಲ್ಲವನ್ನೂ ಪರಿಹರಿಸಿಕೊಂಡು ಹೋಗೋದಿದೆಯಲ್ಲ, ಇದು ಬದುಕಿನ ಮುಖ್ಯವಾಗಿರ್ತಕ್ಕಂಥ ಒಂದು ವ್ಯವಸ್ಥೆ. ಬರ್ತಕ್ಕಂಥದ್ದಕ್ಕೆ ಯಾವುದು ಹೆದರಬೇಕಾದ್ದಿಲ್ಲ. ಅಪ್ಪ ಬಸವಣ್ಣ ಒಂದು ಮಾತು ಹೇಳ್ತಾರೆ, ಆಯುಷ್ಯ ತೀರಿದಲ್ಲದೆ ಮರಣವಿಲ್ಲ, ಭಾಷೆ ತಪ್ಪಿದವನಲ್ಲದೆ ದರಿದ್ರನಿಲ್ಲ. ನೋಡಿ ಎಷ್ಟು ಸ್ವಾರಸ್ಯವಾದ ಮಾತಿದು. ಆಯುಷ್ಯ ತೀರಿದಲ್ಲದೆ ಮರಣವಿಲ್ಲ, ಭಾಷೆ ತಪ್ಪಿದವನಲ್ಲದೆ ದರಿದ್ರನಿಲ್ಲ, ಅಂಜಲದೇಕೋ ಲೋಕ ವಿಗರ್ಭಣೆಗೆ, ಅಂಜಲದೇಕೋ ಕೂಡಲ ಸಂಗಮ ದೇವನ ಆಳಾಗಿ. ಯಾಕೆ ಅಂತಂದ್ರೆ ಒಂದು ಗಟ್ಟಿಯಾಗಿರುವಂಥ ಸಂಕಲ್ಪದ ಶಕ್ತಿಯಲ್ಲಿ ಬಂದು ಬದುಕಿನ ವಿಕಾಸ ಮಾರ್ಗದಲ್ಲಿ ತಪ್ಪದೆ ನಡೆದು ಅವೆಲ್ಲವನ್ನು ಲಿಂಗಾರ್ಪಿತಗೊಳಿಸಿ ಮಾಡುವಾತ ನಾನಲ್ಲ, ನೀಡುವಾತ ನಾನಲ್ಲ, ಬೇಡುವಾತ ನಾನಲ್ಲ ಅನ್ನುವಂಥ ರೀತಿಯಲ್ಲಿ ಮಾಡುವ ಮಾಟದಲ್ಲಿ ತನ್ನನ್ನು ತಾನು ಮರೆತು ಮಾಡ್ತಕ್ಕಂತಹ ಒಂದು ಅದ್ಭುತವಾದ ವಿಕಾಸದ ಪ್ರಕ್ರಿಯೆ ಇದೆಯಲ್ಲ, ಈ ಪ್ರಕ್ರಿಯೆ ನಮ್ಮನ್ನು ಎಲ್ಲಿ ತೆಗೆದುಕೊಂಡು ಹೋಗ್ತದೆ ಅಂದ್ರೆ ಮಹಾನವಮಿಯ ಹಂತಕ್ಕೆ ತೆಗೆದುಕೊಂಡು ಹೋಗ್ತದೆ. ನೋಡಿ, ಈ ಗಣಿತಶಾಸ್ತ್ರಜ್ಞರಿಗೆಲ್ಲ ಗೊತ್ತು, ಈ 9 ಇದೆಯಲ್ಲ, ಇದು ಬಹಳ ಅದ್ಭುತವಾಗಿರುವಂಥ ಸಂಖ್ಯೆ. ನೀವು 9ಗಳನ್ನು ಎಷ್ಟು ಅಂಕಿಗಳಿಂದ ಗುಣಿಸಿದ್ರೂ ಸಹ ಆ ಬಂದಂಥ ಆ ಗುಣಾಕಾರದಿಂದ ಬರ್ತಕ್ಕಂಥ ಸಂಖ್ಯೆಗಳನ್ನೆಲ್ಲ ಒಟ್ಟು ತಿರ್ಗಾ ಕೂಡಿಸಿದ್ರೆ ಅದು 9 ಆಗುತ್ತೆ. ಅದು ಬೇರೆ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಬೇರೆ 10 ಅಂಕಿಗಳಲ್ಲಿ ನಾವು ಆ ಸಂಖ್ಯೆಗಳನ್ನು ಏಕಾಂಕಿಗೊಳಿಸುವಂಥ ಸನ್ನಿವೇಶದಲ್ಲಿ ಆ 9ನ್ನು ಪಕ್ಕಕ್ಕಿಟ್ಟು ನಾವು ಗುಣಿಸಿದ್ರೂ ಅಷ್ಟೇ ಬರ್ತದೆ, 9ನ್ನು ಸೇರಿಸಿದ್ರೂ ಸಹ ಅಷ್ಟೇ ಬರುತ್ತೆ. ಅದು ಯಾವುದು ವ್ಯತ್ಯಾಸ ಆಗೋದಿಲ್ಲ. 9 ಇದೆಯಲ್ಲ, ಯಾರೇನೆಂದರೂ ಓರಂತಿಪ್ಪದೇ ಇರತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ತನ್ನ ತನವನ್ನ ನಿರ್ಲಿಪ್ತವಾಗಿ ಸಾಧನೆ ಮಾಡಿಕೊಳ್ತಕ್ಕಂಥ ಒಂದು ವ್ಯವಸ್ಥೆ ಇದೆಯಲ್ಲ, ಆ ಸಂಖ್ಯೆಯನ್ನ 9 ಅಂತ ಹೇಳ್ತಾರೆ. ನಾವು 9ರನ್ನ ತಲುಪಿದ್ದೇವೆ ಅಂತ ಹೇಳಿದ್ರೆ ಅದಕ್ಕೋಸ್ಕರನೇ 9 ಅನ್ನೋದನ್ನ ಬಹಳ ವಿಶೇಷವಾಗಿ ನಮ್ಮ ಜನ ಇಟ್ಕೊಂಡ್ರು. ನವಲಿಂಗ ಅಂತ ಹೇಳಿದ್ರು. ನವಲಿಂಗ ಅಂದ್ರೆ ಹೊಸ ಲಿಂಗ ಅಲ್ಲ. ನವಲಿಂಗ ಅಂತಂದ್ರೆ ಪರಿಪೂರ್ಣತೆಯ ನೆಲೆಯಲ್ಲಿ ನಿಂತಿರ್ತಕ್ಕಂಥದ್ದು. ಅಪರಿವರ್ತನೀಯ ಅಂತ ಹೇಳಿ 9ಕ್ಕೆ ನಾವು ಹೇಳ್ಬೋದು. 9 ಅಪರಿವರ್ತನೀಯ, ಅದು ನವಲಿಂಗ. ನವ ಅಂತ ಅನ್ನುವುದು ಹೊಸದು ಆಗ್ತದೆ. ನೋಡಿ, ಒಂದು ಹೇಳ್ತೀನಿ, ನವ ಅನ್ನುವಂಥ ಶಬ್ದಕ್ಕೆ ಸಂಖ್ಯೆಯಲ್ಲಿ 9 ಅಂತ ಆಗ್ತದೆ. ಅರ್ಥದಲ್ಲಿ ನವ ಅಂತ ಹೇಳಿದ್ರೆ ಹೊಸದು ಅಂತಲೂ ಹೇಳ್ತೇವೆ. ನವ ಅಂದ್ರೆ ಹೊಸದು. ನವನವೋನ್ಮೇಷ ಶಾಲಿನಿ ಬುದ್ಧಿ ಅಂತ ಹೇಳಿದ್ರೆ ಪ್ರತಿ ಕ್ಷಣ ಹೊಸದನ್ನ ಬಯಸ್ತಕ್ಕಂಥ ಒಂದು ಚಿಂತನೆ. ಅದನ್ನೇ ನವ ಅಂತ ಹೇಳಿದ್ರೆ ಸಂಖ್ಯೆಯಲ್ಲಿ ಬಂದ್ರೆ ಅದು ಪರಿಪೂರ್ಣವಾಗಿರ್ತಕ್ಕಂಥ ನೆಲೆ. ನಾನು ಹೇಳಿದ್ನಲ್ಲ, 9ನ್ನ ಎಷ್ಟು 9ಗಳನ್ನ ನೀವು ಜೋಡಿಸಿ ಕೂಡಿಸಿದ್ರು ಸಹ ಅದನ್ನ ಏಕಾಂಗಗೊಳಿಸಿದ್ರೆ ಅದು 9 ಆಗ್ತದೆ. ಮತ್ತು ಬೇರೆ ಅಂತ ಸಂಖ್ಯೆಗಳ ಮೊತ್ತದಲ್ಲಿ 9ನ್ನ ಕಳೆದು ಕೂಡಿದ್ರು ಸಹ ಆ ಸಂಖ್ಯೆ ಅಷ್ಟೇ ಬರುತ್ತೆ. 9ನ್ನ ಸೇರಿಸಿದ್ರು ಸಹ ಬದಲಾವಣೆ ಆಗೋದಿಲ್ಲ.
9 ಇದ್ದರೂ ಇಲ್ಲದಿದ್ದರೂ ಅದು ನಿರ್ಲಿಪ್ತ ಸ್ಥಿತಿಯಲ್ಲಿ ಇರ್ತಕ್ಕಂಥ ಒಂದು ಅದ್ಭುತವಾದ ಸಂಖ್ಯೆ. ಆ ನವಮಿ ಅಂತ ಹೇಳಿದ್ರೆ ಆ ಪರಿಪೂರ್ಣತೆಯ ನಿರ್ಲಿಪ್ತತೆಯನ್ನ ಸಾಧನೆ ಮಾಡೋದಿದೆಯಲ್ಲ, ಇದು ಮಹಾನವಮಿ. ಆ ಲೆಕ್ಕದಲ್ಲಿ ಮರಣವೇ ಮಹಾನವಮಿ ಅಂತ ಹೇಳಿದ್ರೆ, ನಾವು ಹುಟ್ಟಿದ ನೆಲೆಯಿಂದ ನಮ್ಮ ಸಾಧನೆಯಲ್ಲಿ ಖಚಿತವಾಗಿ ನಾವು ಎಲ್ಲವನ್ನೂ ಸಾಧಿಸಿದ್ದೇವೆ, ಇನ್ನೇನು ಇಲ್ಲ ಅಂತ ಅನ್ನುವಂತಹ ಒಂದು ಆತ್ಮತೃಪ್ತಿಯೊಡನೆ, ಸಾಧನೆಯ ಸೊಂಪಿನೊಡನೆ ತನ್ನ ತನವನ್ನ ಭಗವಂತನಿಗೆ, ಲಿಂಗಯ್ಯನಿಗೆ ಸಮರ್ಪಣೆ ಮಾಡಿಕೊಳ್ಳೋದಿದೆಯಲ್ಲ, ಇದು ಮಹಾನವಮಿ. ಮಹಾನವಮಿಗೆ ನಾವು ಪರಿಪೂರ್ಣವಾದಂಥ ಮಾರ್ಗವನ್ನ ನಾವು ಹೇಳಿದ್ವಿ. ಒಂದು ಹೂವು, ಒಂದು ಮೊಗ್ಗು, ಒಂದು ಹೂವಾಗಿ ಅರಳಿ, ಅದೆಲ್ಲ ಹೇಳಿದ್ವಿ, ಅದೆಲ್ಲ ಬೇರೆ. ಆದರೆ ಜೀವನದಲ್ಲಿ ಬರ್ತಕ್ಕಂಥ ಸಮಸ್ಯೆಗಳನ್ನು ಅದೇ ರೀತಿ ಎದುರಿಸ್ಬೇಕು ಅಂತಾರೆ. ನಾವು ಅಯ್ಯೋ ನಾ ಈ ಕೆಲಸ ಮಾಡಿದ್ರೆ ನಾಳೆ ಮುಂದೆ ಮಾಡ್ಬೇಕಾದ, ಅವೆಲ್ಲ ಏನಿಲ್ಲ. ನಾವೇನು ಮಾಡಬೇಕು ಅದನ್ನು ಸರಿಯಾಗಿ ಮಾಡಬೇಕು. ಹಾಗೆ ಬದುಕನ್ನು ಅರಿತು ಆಚರಿಸುವವ ಹೊಂದುವ ಪದವಿ ಇದೆಯಲ್ಲ, ಅದು ಮಹಾನವಮಿ. ಶರಣರು ಹೇಳಿದ್ರು, ಮರಣ ಅಂತ ಅನ್ನುವಂಥದ್ದು ನಮ್ಮ ಇಚ್ಛೆ ಅಲ್ಲ, ಅದು ಭಗವಂತನಿಂದ ಕೊಡ್ತಕ್ಕಂತಹ ಒಂದು ಅವಾರ್ಡ್ ಅಂತ ಇಟ್ಕೊಳ್ಳಿ, ಒಂದು ಪ್ರಶಸ್ತಿ ಅಂತ ಇಟ್ಕೊಳ್ಳಿ. ನಿಮ್ಮ ಸಾಧನೆಗೆ ಸಂದಂತಹ ಒಂದು ಪ್ರಶಸ್ತಿ, ಸಂತೋಷವಾಗಿ ಸ್ವೀಕಾರ ಮಾಡಿ. ಯಾಕೆ ಅಂತಂದ್ರೆ ಅದು ಯಾವುದನ್ನು ನಾವು ಬಯಸೂ ಇಲ್ಲ, ನಾವು ಬೇಡ ಅನ್ನೋದು ಇಲ್ಲ. ಆಯುಷ್ಯ ತೀರಿದಲ್ಲದೆ ಮರಣವಿಲ್ಲ ಅಂತ ಹೇಳಿದ್ರಲ್ಲ, ಹೌದು. ಅದೇ ರೀತಿಯಲ್ಲಿ ಇನ್ನೊಂದು ಬದುಕಿನಲ್ಲಿ ಬದುಕಬೇಕಾದ್ರೆ ಭಾಷೆ ತಪ್ಪಿದವನಲ್ಲದೆ ದರಿದ್ರನಿಲ್ಲ ಅಂತ ಹೇಳಿದ್ರು. ಯಾರು ಮಾತಿನಂತೆ ನಡೆಯೋದಿಲ್ಲ ಅವನಿಗಿಂತಲೂ ದಟ್ಟ ದರಿದ್ರ ಈ ಪ್ರಪಂಚದಲ್ಲಿಲ್ಲ. ಸಾವಿಗೆ ಮತ್ತು ಸಮಸ್ಯೆಗೆ ಎದುರುವಂಥದ್ದಲ್ಲ. ಯಾಕೆ ಅಂದ್ರೆ ಕೂಡಲ ಸಂಗಮ ದೇವನ ಆಳಾಗಿ ನಾನು ಇದಿರಬೇಕಾದ್ದಿಲ್ಲ. ಈ ಕಾರಣದಿಂದಲೇ ಅದು ಮರಣವೇ ಮಹಾನವಮಿ. ಜೀವನದಲ್ಲಿ ಬಂದ ಸಮಸ್ಯೆ, ಈ ಮರಣವೇ ಮಹಾನವಮಿ ಅನ್ನೋದನ್ನ ಕಲ್ಯಾಣದ ಕ್ರಾಂತಿಯ ಸನ್ನಿವೇಶದಲ್ಲಿ ಬಂದಂಥ ಸಮಸ್ಯೆಗಳಿಗೆ, ಅಯ್ಯೋ ಈ ಆಕ್ರಮಣಕಾರಿಗಳು, ರಾಜ, ಇವರೆಲ್ಲರೂ ಮೈ ಮೇಲೆ ಬಿದ್ದು ನಮಗೇನಾದರೂ ಅನಾಹುತ ಮಾಡಿಬಿಡ್ತಾರೆ, ಪ್ರಾಣ ತೆಗೀತಾರೆ ಅಂತ ಪ್ರಶ್ನೆ ಬಂದಾಗ ಅಪ್ಪ ಬಸವಣ್ಣ ಹೇಳ್ತಾನೆ, ಜೋಳವಾಳಿಯಾನಲ್ಲ. ಏನೋ ಪದಾರ್ಥಗಳನ್ನು ತೆಗೆದುಕೊಂಡು ಟೆಂಪರರಿ ಕೆಲಸ ಮಾಡುವಂಥ ಆಳಲ್ಲ ನಾನು. ಜೋಳವಾಳಿಯಾನಲ್ಲ, ವೇಳೆಯಾಳಿಯವ ನಾನಯ್ಯ. ನಾನು ಸಂಪೂರ್ಣವಾಗಿ ನನಗೆ ಕೊಟ್ಟ ಜವಾಬ್ದಾರಿಯನ್ನ ಕೊನೆವರೆಗೂ ನಿರ್ವಹಿಸ್ತಕ್ಕಂಥ, ಕಾಲಗತಿಯನ್ನ ಅನುಸ್ಕೊಂಡು ಹೋಗ್ತಕ್ಕಂಥವನು ನಾನು. ಲೌಕಿಕವಾದಂಥ ಈ ಸಾಮಾನ್ಯ ಪ್ರತಿಫಲಾಪೇಕ್ಷೆಯಿಂದ ಕೆಲಸ ಮಾಡುವಂಥವನಲ್ಲ ನಾನು, ಟೆಂಪರರಿ ಅಲ್ಲ. ಗುರಿಯನ್ನ ಕೊನೆಯವರೆಗೂ ಮುಟ್ಟುವಂಥವನು ನಾನು. ಆ ಕಾರಣದಿಂದಲೇ ನಾನು ಹಾಳುಗೆಟ್ಟೋಡುವ ಆಳಲ್ಲ. ಹಾಳುಗೆಟ್ಟೋಡುವ ಆಳು ನಾನಲ್ಲ. ಸಮಸ್ಯೆ ಬಂತು ಅಂತೇಳಿ ಹೆದರಿ ವಾಪಸ್ ಹೋಗಿ ನನ್ನ ಸಂಕಲ್ಪವನ್ನ ಭಗವಂತ ಏನ್ ನನ್ನ ಮಾಡು ಅಂತ ಕೊಟ್ಟಿದ್ದಾನೆ ಅದನ್ನ ಮೀರಿ ನಿಲ್ತಕ್ಕಂಥ, ಅದಕ್ಕೆ ಹೆದರಿ ಬೆನ್ನು ತೋರಿಸುವಂತಹ ವ್ಯಕ್ತಿ ನಾನಲ್ಲ. ಕೇಳು ಕೂಡಲ ಸಂಗಮ ದೇವ, ಮರಣವೇ ಮಹಾನವಮಿ. ಇದು ಕಲ್ಯಾಣದ ಕ್ರಾಂತಿಯ ಆ ನೆಲೆಯಲ್ಲಿ ಬಸವಣ್ಣನವರ ಹೃದಯದಿಂದ ಮಿಡಿದ ಮಿಡಿತ ಅಂತ ಹೇಳಿದ್ರೆ, ಕಲ್ಯಾಣದಲ್ಲಿದ್ದಂಥ ಎಲ್ಲ ಶರಣರ ಹೃದಯದ ಮಿಡಿತ ಇದಕ್ಕೆ ಸಮಾನವಾಗಿದ್ದದ್ದನ್ನು ನಾವು ನೋಡ್ತೇವೆ. ಹೌದು, ಶಾಂತವಾಗಿದ್ದಾಗ, ಸಮಸ್ಯೆಗಳು ಇಲ್ಲದೇ ಇದ್ದಾಗಲೂ ನಾವು ಅದೇ ನಿರ್ಲಿಪ್ತತೆಯಿಂದ ಇದ್ವಿ. ಸಮಸ್ಯೆಗಳು ಬಂದಾಗಲೂ ಅದೇ ರೀತಿ ಇರಬೇಕು. ನಮ್ಮ ಬದುಕಿನಲ್ಲಿ ಹೊರ ವ್ಯವಹಾರ ಏನೇ ಇದ್ರೂ ಅಂತರಂಗದಲ್ಲಿ ಶಾಂತವಾಗಿರಬೇಕು. ನೋಡಿ, ಈಗ ಬಿರುಗಾಳಿ ಬಹಳ ಜಾಸ್ತಿಯಾಗಿ ಸಮುದ್ರದ ಅಲೆಗಳು ಬಹಳ ಎತ್ತರವಾಗಿ ಬರ್ತಾ ಇವೆ. ರಕ್ಕಸ ಅಲೆಗಳು ಬಂದು ಇವತ್ತು ದಡವನ್ನು ಅಪ್ಪಳಿಸ್ತಾ ಇದೆ ಬಂಗಾಳದಲ್ಲಿ. ಇದೆಲ್ಲ ನೋಡ್ತಾ ಇದ್ದೀರಿ ತಾವು. ಆದರೆ ಇಷ್ಟೆಲ್ಲ ಅಲೆಗಳ ಅಬ್ಬರದ ನಡುವೆಯೂ ಸಹ ಸಮುದ್ರದ ಆಳದಲ್ಲಿ ಒಂದು 100 ಅಡಿ ಕೆಳಗೋದ್ರೆ ನೀರಿನಲ್ಲಿ ಯಾವುದೇ ವಿಧವಾಗಿರುವಂಥ ಚಲನ ಇಲ್ಲ. ನೀರಿನಲ್ಲಿ ಆ ಮೇಲೆ ಅಷ್ಟು ಅನಾಹುತ ನಡೀತಾ ಇದೆ ಅಂತ ಅನ್ನುವಂಥ ಕಲ್ಪನೆಯನ್ನೇ ನೀರಿನ ಒಳಗೆ ಮುಳುಗಿದವನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತಂದ್ರೆ ಅದು ಅಂತರಂಗದಲ್ಲಿ ಅಷ್ಟು ನಿರ್ಲಿಪ್ತವಾಗಿದೆ. ಹೊರಗಿನ ವ್ಯವಹಾರದಲ್ಲಿ ಎಷ್ಟೇ ಅಬ್ಬರಗಳಿರಲಿ, ಎಷ್ಟೇ ಏರಿಳಿತಗಳಿರಲಿ, ಆದ್ರೆ ಅಂತರಂಗದಲ್ಲಿ ಆ ಒಂದು ಸ್ಥಿಮಿತವನ್ನ ಕಾಪಾಡಿಕೊಳ್ಳೋದಿದೆಯಲ್ಲ, ಇದು ಶರಣರು ನಮಗೆ ಹೇಳ್ಕೊಡ್ತಕ್ಕಂಥ ಒಂದು ವ್ಯವಸ್ಥೆ. ಯಾವುದೇ ಒಂದು ಪದ ಪ್ರಯೋಜನಕ್ಕೋಸ್ಕರ ಅಲ್ಲ. ನನ್ನ ಆತ್ಮನಿರೀಕ್ಷಣೆಯಲ್ಲಿ, ಭಗವಂತನ ನೆಲೆಯಲ್ಲಿ
ದೇವ, ನಾನು ಹೇಳ್ದ್ನಲ್ಲ ಒಂದೇ ಮಾತು, ಬಸವಣ್ಣರು ಇನ್ನೊಂದು ಹೇಳ್ತಾರೆ, ಕೋಲ ತುದಿಯ ಕೋಡಗನಂತೆ ನೇಣ ತುದಿಯ ಬೊಂಬೆಯಂತೆ ನಾನಾಡುವೆನಯ್ಯ ನೀನಾಡಿಸಿದಂತೆ. ಶರಣರು ಆ ರೀತಿಯಲ್ಲಿ ಸಂಪೂರ್ಣವಾಗಿ ಮಾಡುವ ಮಾಟದಲ್ಲಿ ತಾನಿಲ್ಲದೆ ತಮ್ಮ ಕರ್ತವ್ಯದಲ್ಲಿ ಪರಿಪೂರ್ಣವಾಗಿ ಏಕಮುಖವಾಗಿ ಪರಿಣಾಮದಲ್ಲಿ ನಿರ್ಲಿಪ್ತರಾಗಿ ಕೆಲಸ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಇದೆಯಲ್ಲ, ಇದು ನಮಗೆ ಹೇಳ್ಕೊಡುತ್ತೆ ಮರಣವೇ ಮಹಾನವಮಿ, ಇದು ಒಂದು ಬಂಧನದಿಂದ ಬಿಡುಗಡೆ ಅಂತ ಅನ್ನೋಂಥ ಲೆಕ್ಕದಲ್ಲಿ ಹೇಳ್ಕೊಡ್ತದೆ. ಇದೆಲ್ಲ ಯಾಕೆ ಈ ಮಾತನಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಮೊನ್ನೆ ಬೀದರ್ನ ಲಿಂಗಾಯತ ಮಹಾಮಠದ ತಾಯಿ ಅಕ್ಕ ಅನ್ನಪೂರ್ಣ ಅವರು ತಮ್ಮ ಈ ಲೋಕಲೀಲೆಯನ್ನು ಮುಗಿಸಿ ಸಂಪೂರ್ಣವಾಗಿ ಆ ಮಹಾಲಿಂಗದಲ್ಲಿ ಐಕ್ಯವಾದರು. ಅವರ ನೆನಪು ಎಲ್ಲ ಭಕ್ತರಿಗೆ, ಅವರ ಅನುಯಾಯಿಗಳಿಗೆ, ಅವರಿಂದ ಪ್ರಭಾವಿತರಾದವರಿಗೆ ಸಂಪೂರ್ಣವಾಗಿ ಮನದಾಳದ ದುಗುಡವನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಅದನ್ನು ನಾವು ಎದುರಿಸಬೇಕಾದ್ರೂ ಸಹ, ಅಯ್ಯೋ ಒಂದು ಹೇಳ್ತೇನೆ, ನಮ್ಮ ತಾಯಿ ಅಕ್ಕ ಅನ್ನಪೂರ್ಣ ತಾಯಿಯವರು ಲಿಂಗೈಕ್ಯರಾದರು, ನಮಗೆ ತುಂಬಾ ದುಃಖ ತಂದಿದೆ. ಹಾಗಾದ್ರೆ ಲಿಂಗೈಕ್ಯರಾಗೋದು ನಮಗೆ ದುಃಖ ತರುವಂಥದ್ದ? ವಾಸ್ತವವಾಗಿ ನಾವು ಗಮನಿಸಬೇಕಾದ್ದೆಲ್ಲಿ? ನಾವು ಲೌಕಿಕವಾಗಿ ಹೇಳ್ತೀವಿ ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ಕೋರಬೇಕು. ಯಾರ ಆತ್ಮಕ್ಕೆ? ಲಿಂಗದಿಂದ ಉದ್ಭವವಾಗಿ ಲಿಂಗದಲ್ಲಿಯೇ ಸಹಜವಾಗಿ ಲಿಂಗೈಕ್ಯವಾಗಿರ್ತಕ್ಕಂಥ ಅವರಿಗೆ ಈ ಏರಿಳಿತಗಳ ವ್ಯವಸ್ಥೆಗಳೆಲ್ಲಿ ಬರ್ತದೆ? ಶಾಂತಿ, ಚಿರಶಾಂತಿಯನ್ನು ಕೋರೋದು, ಇವೆಲ್ಲ ನಾವು ಲೌಕಿಕವಾಗಿರ್ತಕ್ಕಂಥ ಶಬ್ದಗಳಷ್ಟೇ. ಆದರೆ ಈ ಶಬ್ದದೊಳಗಣ ನಿಶಬ್ದವನ್ನ ನಾವು ಗಮನಿಸಬೇಕು. ಮರಣವೇ ಮಹಾನವಮಿ ಅಂತಂದ್ರೆ ಶಬ್ದಾಡಂಬರದಲ್ಲಿ ಜೋತು ಬೀಳೋದಲ್ಲ, ಅದರಲ್ಲಿರ್ತಕ್ಕಂಥ ಅಂತರಂಗದ ಆನುಭಾವಿಕ ಸತ್ಯವನ್ನ ತಿಳಿದು ನಿರ್ಲಿಪ್ತರಾಗಿ ಆ ಧನ್ಯತೆಯನ್ನ ನಾವು ಅನುಭವಿಸುವಂಥದ್ದು. ಹೌದು, ಅಕ್ಕ ಅವರು ನಮ್ಮಿಂದ ಅಗಲಿ ಹೋಗಿದ್ದಾರೆ. ಅಯ್ಯೋ, ಅವರ ಹಾದಿಯಲ್ಲಿ ನಡಿಬೇಕಲ್ಲ, ನಮಗೆ ನಿತ್ಯ ಮಾರ್ಗದರ್ಶನ ಮಾಡ್ತಾ ಇದ್ರಲ್ಲ, ಇವತ್ತು ನಮಗೆ ಅವರು ಇಲ್ಲವಲ್ಲ, ನಮಗೆ ಯಾರು ದಾರಿ ತೋರಿಸೋರು? ಈ ವಿಚಾರದಲ್ಲಿ ಈ ಸಾವನ್ನು ಎದುರಿಸುವಂತಹ, ಅದರ ಬಗ್ಗೆ ನಿರ್ಲಿಪ್ತತೆಯನ್ನು ಸಾಧಿಸುವಂತಹ ಒಂದು ವ್ಯವಸ್ಥೆಗೋಸ್ಕರನೇ ಶೂನ್ಯ ಸಂಪಾದನೆಯಲ್ಲಿ ಮುಕ್ತಾಯಕ್ಕಗಳ ಸಂಪಾದನೆ ಬಂದಿದೆ ನೋಡಿ. ಅಜಗಣ್ಣನ ಅಗಲಿ ದುಃಖಕ್ಕೆ ಒಳಗಾಗಿರ್ತಕ್ಕಂತಹ ತಾಯಿಗೆ ಪ್ರಭುದೇವರು ಯಾವ ರೀತಿ ಆಕೆಗೆ ನಿರಂತರವಾದಂಥ ರೀತಿಯಲ್ಲಿ ನಿರ್ಲಿಪ್ತತ ನಿಜಾನುಭವದ ಆನಂದದ ಪರಿಚಯವನ್ನ ಮಾಡಿಕೊಟ್ಟು ಆ ಮನಸ್ಸಿನ ದುಗುಡ ದುಮ್ಮಾನಗಳನ್ನು ತೆಗೀತಾರಲ್ಲ, ಅದು ಮಹಾನವಮಿ, ಮರಣವನ್ನ ಮಹಾನವಮಿಯನ್ನಾಗಿ ಪರಿವರ್ತಿಸಿಕೊಳ್ಳುವಂತಹ ಒಂದು ಅದ್ಭುತವಾದಂತಹ ಒಂದು ಪ್ರಸಂಗ. ನಾವು ನೋಡಬೇಕು, ಇದನ್ನೆಲ್ಲ ನೋಡಿ ಕಲಿಬೇಕು. ನಮ್ಮ ಅಂತರಂಗದಲ್ಲಿ ಹೌದು, ನಾವು ಶರಣರ ಮಾರ್ಗದಲ್ಲಿ ಹೋಗ್ತೇವೆ, ನಾವು ಶರಣರನ್ನು ಹೊಗಳ್ತೇವೆ, ಸಾಕಷ್ಟು ಪರಿಣಾಮ ನಮ್ಮ ಮೇಲೆ ಅವರಿಂದ ಆಗಿದೆ, ಇವೆಲ್ಲ ನಿಜ. ಆದರೆ ಅದು ನಮ್ಮ ಅನುಭವದಲ್ಲಿ ನಾವು ಯಾವ ರೀತಿ ವ್ಯಕ್ತಪಡಿಸ್ತೇವೆ? ನಾನು ಓದಿದ್ದೆಲ್ಲವೂ ನನಗೆ ಸಂತೃಪ್ತಿ ತಂದಿರಬಹುದು, ಆದರೆ ಪರೀಕ್ಷೆಯಲ್ಲಿ ಸಂಪೂರ್ಣವಾಗಿ 100ಕ್ಕೆ 100 ತೇರ್ಗಡೆಯಾಗಬೇಕಾದ್ರೆ ಅದಕ್ಕೆ ಬೇಕಾದಂತಹ ಸಮನ್ವಯತೆ ಮತ್ತು ಸಮರ್ಪಣಾ ಮನೋಭಾವ ಬೇಕಲ್ಲ. ಹಾಗಾದ್ರೆ ಅಕ್ಕ ಅನ್ನಪೂರ್ಣ ತಾಯಿಯವರನ್ನ ನಾವು ಅಗಲಿದ್ದೇವೆ, ಲೌಕಿಕವಾಗಿ ಅವರು ನಮ್ಮಿಂದ ದೂರವಾಗಿದ್ದಾರೆ. ಆದರೆ ಒಂದು ವಾಸ್ತವತೆಯನ್ನು ತಿಳ್ಕೊಳ್ಬೇಕು, ಅವರನ್ನ ನೋಡ್ಲಿಕ್ಕೆ ನಾವು ಲಿಂಗಾಯತ ಮಹಾಮಠಕ್ಕೆ, ಅವರ ಕಾರ್ಯಕ್ರಮಗಳಿಗೆ ದೂರದಿಂದ ಹೋಗಬೇಕಾದಂಥ ವ್ಯವಸ್ಥೆ ಇತ್ತಾಗ, ಈಗ ಅವರು ನೆನೆದವರ ಮನದಲ್ಲಿ ಸಂಪೂರ್ಣವಾಗಿ ಮಹಾಲಿಂಗ ಪ್ರಭೆಯಲ್ಲಿ ಸಹಜವಾಗಿ ನಮ್ಮ ಕಣ್ಮುಂದೆ ಕಾಣಿಸ್ಕೊಳ್ತಾರೆ. ನಾವು ಕಣ್ಮುಚ್ಚಿ ಪ್ರಾಮಾಣಿಕವಾದ ನೆಲೆಯಲ್ಲಿ ನಿರ್ಲಿಪ್ತತೆಯಿಂದ ಅವರನ್ನು ನೆನೆಸಿ ಮಹಾಲಿಂಗದ ಬೆಳಕಿನಲ್ಲಿ ಅವರನ್ನು ನಾವು ಕಾಣಬಹುದು, ಅವರ ಸಾಮೀಪ್ಯವನ್ನು ಅನುಭವಿಸಬಹುದು. ಆ ನೆಲೆಯನ್ನು ನಾವು ಹೊಂದಿದ್ದೇವೆ ಅಂತ ಅನ್ನುವಂಥ ನೆಲೆ ಇದೆಯಲ್ಲ, ಇದು ಮರಣವನ್ನು ಮಹಾನವಮಿಯನ್ನಾಗಿ ಪರಿವರ್ತಿಸುವಂತಹ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಆನುಭಾವಿಕ ನಿಲುವು, ನಿಜಾನುಭವ. ಅದು ಇದನ್ನ ನಾವು ಅಂತರಂಗದಲ್ಲಿ ಗಮನಿಸ್ಕೊಂಡು ಹೋಗ್ಬೇಕಲ್ವಾ. ಈ ನೆಲೆಯಲ್ಲಿ ಶರಣರ ಒಂದೊಂದು ಹಂತವನ್ನು ತೆಗೆದುಕೊಳ್ಳಿ. ಕಲ್ಯಾಣದ ಅಂಗಳದಲ್ಲಿ ನಡೆದಂಥ ಕ್ರಾಂತಿಗೆ ಸಂಬಂಧಪಟ್ಟಂತೆ ಹಾಳುಗೆಟ್ಟೋಡುವ ಆಳು ನಾನಲ್ಲ ಅಂತ ಹೇಳಿ ಅಪ್ಪ ಬಸವಣ್ಣ ಹೇಳಿದ್ರು. ಅದೇ ಲೆಕ್ಕಾಚಾರದಲ್ಲಿ ಈ ಬದುಕಿನ ದ್ವಂದ್ವಕ್ಕೆ ಸಿಕ್ಕಾಕೊಂಡು ನಮ್ಮ ಸಮಸ್ಯೆಗಳಿಂದ ದೂರ ನಿಲ್ತಕ್ಕಂಥದ್ದು, ನಮ್ಮ ವ್ಯವಹಾರಗಳಲ್ಲಿ ಬರ್ತಕ್ಕಂಥ ಏರುಪೇರುಗಳು,
ಇವುಗಳ ಮಧ್ಯದಲ್ಲಿ ಒದ್ದಾಡುವಂಥವರು ಮಹಾನವಮಿಯನ್ನ ಯಾವ ರೀತಿ ಅನುಸರಿಸಬೇಕು, ಯಾವ ರೀತಿ ಅದನ್ನು ಪಡೀಬೇಕು ಅನ್ನುವಂಥದ್ದನ್ನ ಪ್ರಭುದೇವರು ತಮ್ಮ ಒಂದು ವಚನದಲ್ಲಿ ಹೇಳ್ತಾರೆ. ಈ ವಚನ ಓದಲಿಕ್ಕೆ ಚೆನ್ನಾಗಿದೆ, ಆದರೆ ಅದರ ಆಳಕ್ಕೆ ಇಳಿಬೇಕು ಅಂತ ಹೇಳಿದ್ರೆ ಸಾಕಷ್ಟು ಚಿಂತನೆಯನ್ನ ನಡೆಸಬೇಕು ನಾವು. ನೋಡಿ, ಆ ವಚನ ಈ ರೀತಿ ಇದೆ: ಕಾಮನ ಕೈಯ ಮುರಿದೊಡೆ ಮೋಹ ಮುಂದುಗೆಟ್ಟಿತ್ತು, ಆಮಿಷ ತಾಮಸಧಾರಿಗಳೆಲ್ಲ ಎಳತಟವಾದರು, ಅಕ್ಕಟ ಅಯ್ಯಲ ನಿಮ್ಮ ಕಂಡವರಾರೋ, ಆಳವಿಲ್ಲದ ಸ್ನೇಹಕ್ಕೆ ಮರಣವೇ ಮಹಾನವಮಿ, ಗುಹೇಶ್ವರನ ನರಿಯದೆ ರಣಭೂಮಿಗಳು ಉಲಿದವು. ನಾವೆಲ್ಲ ಈ ಗದ್ದಲದಲ್ಲಿ ಸಿಕ್ಕಾಕೊಂಡು ಈ ರಣಭೂಮಿಗಳು ಅಂತಂದ್ರೆ ತಾಕಲಾಟ. ನೋಡಿ, ಹೊರಗಡೆ ಇನ್ನೊಬ್ಬರ ಜೊತೆಯಲ್ಲಿ ಯುದ್ಧ ಮಾಡ್ತಕ್ಕಂಥದ್ದು ರಣಭೂಮಿ ಅಷ್ಟೇ ಅಲ್ಲ, ನಮ್ಮ ಅಂತರಂಗದಲ್ಲಿ ನಾವು ನೆಲೆಯನ್ನ ಕಂಡುಕೊಳ್ಳದೆ ನಮ್ಮ ಮನಸ್ಸಿನಲ್ಲಿ ಆಗ್ತಕ್ಕಂಥ ಒಂದು ತಳಮಳ ಇದೆಯಲ್ಲ, ಈ ವ್ಯವಸ್ಥೆ ಇದೆಯಲ್ಲ, ಇದು ರಣಭೂಮಿಯೇ. ಯಾಕೆ ಅಂತ ಹೇಳಿದ್ರೆ, ಈ ರಣಭೂಮಿಗಳು ಯಾತಕ್ಕೆ ಅಂತಂದ್ರೆ ಗುಹೇಶ್ವರನನ್ನು ಅರಿಯದೆ ಇವೆಲ್ಲ ಸೃಷ್ಟಿಯಾದವು. ಗುಹೇಶ್ವರನನ್ನು ಅರಿತಿದ್ರೆ ಈ ತಳಮಳ ಇವೆಲ್ಲ ನಮಗೆ ಮೂಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಆ ಗುಹೇಶ್ವರನ್ನ ಅರಿತಾಗ ನಾವು ಈ ವ್ಯವಹಾರಗಳನ್ನ ನೋಡೋದು ಹೇಗೆ? ಮರಣವೇ ಮಹಾನವಮಿ. ಇರುವುದು ಇಲ್ಲದಿರುವುದು, ಇರುವುದರ ಪರಿಪೂರ್ಣತೆ ಯಾವಾಗ ಅಂದ್ರೆ ಇಲ್ಲದಿರುವಿಕೆಯಿಂದ. ಅದನ್ನ ನಾವು ಸಾಧಿಸಿದ್ದೇವೆ, ಸಾಧಿಸಬೇಕು ಅಂತ ಅಂದಾಗ ಆ ನಿಜಾನುಭವದ ನಿರ್ಲಿಪ್ತ ಸ್ಥಿತಿಯಲ್ಲಿ ಮಾಡುವ ಮಾಟದಲ್ಲಿ ತಾನಿಲ್ಲದೆ ಇರತಕ್ಕಂಥ ನೆಲೆ ಇದೆಯಲ್ಲ, ಅದನ್ನ ನಾವು ಸರಿಯಾದ ರೀತಿಯಿಂದ ಗಮನಿಸ್ಲಿಕ್ಕೆ ಅವಕಾಶ ಆಗುತ್ತೆ ಅಲ್ವಾ? ನೋಡಿ, ಆಳವಿಲ್ಲದ ಸ್ನೇಹಕ್ಕೆ ಮರಣವೇ ಮಹಾನವಮಿ ಅಂತ ಹೇಳಿದ್ರು. ಆಳವಿಲ್ಲದ ಸ್ನೇಹ ಅಂದ್ರೇನು? ನಾವು ಸ್ನೇಹ ಅಂತಂದ್ರೆ ಅದಕ್ಕೆ ಜ್ಯೋತಿ ಬೀಳೋದು, ನಮ್ಮ ತನುವಿನಿಂದ, ಮನಸ್ಸಿನಿಂದ, ಭಾವದಿಂದ, ಪ್ರತಿಯೊಂದು ಕ್ಷಣಗಳನ್ನು ಅದರಲ್ಲಿ ಸೇರ್ತಕ್ಕಂಥ ಅಂಟು ಇದೆಯಲ್ಲ, ಅದು ಸ್ನೇಹ ಅಂತ ಅನ್ನುತ್ತೆ. ಅದು ಎಷ್ಟಿರಬೇಕು? ಆಳವಿಲ್ಲದ ಸ್ನೇಹ ಅಂತಂದ್ರೆ ಬರೀ ಮೇಲಿರ್ತಕ್ಕಂಥ ವ್ಯವಸ್ಥೆ ಅಷ್ಟೇ. ಅದನ್ನ ನಾವು ಕಳಿಬೇಕಲ್ಲ, ಅದನ್ನ ದಾಟಿ ನಿಲ್ಲಬೇಕಲ್ಲ. ನಿಮ್ಮ ಕಂಡವರಾರು, ನಾನು ಹೊರಗೆ ನಿಂತು ನೋಡ್ತೇನೆ ಅಂತ ಅಂದಾಗ ನಾನು ನೋಡ್ತಲೇ ಇರಬೇಕು, ನೀವು ಕಾಣೋದೇ ಇಲ್ಲ. ಮತ್ತು ನಾನು ಕಂಡಾಗ ನೀವೆಲ್ಲಿ? ಈ ವ್ಯವಸ್ಥೆಯಲ್ಲಿ ಸಹಜವಾದ ರೀತಿಯಲ್ಲಿ ನಮ್ಮ ಚಿಂತನೆ ಮಾಡಬೇಕಲ್ಲ. ಆ ಚಿಂತನೆಯ ವ್ಯವಸ್ಥೆಯನ್ನ ಮಾಡಬೇಕಾದ್ರೆ ಯಾವ ತರದಲ್ಲಿ? ಹೌದು, ನಾನು ಮುಕ್ತಿಯನ್ನ ಹೊಂದಬೇಕು, ನಾನು ಈ ಆಮಿಷವನ್ನ ಪಡೆಯಬೇಕು, ಈ ನೆಲೆಯಲ್ಲಿ ಇರಬೇಕು, ಈ ಕ್ಷೇತ್ರ ನನ್ನದಾಗಬೇಕು, ಈ ಮುಕ್ತಿ ನನ್ನದಾಗಬೇಕು ಅಂತ ಅನ್ನುವಂಥ ಈ ಆಮಿಷ ತಾಮಸಕ್ಕೆ ಒಳಗಾದವರು ಇದ್ದಾರಲ್ಲ, ಇವರೆಲ್ಲರೂ ಸಹ ಅತ್ತ ಇತ್ತ ಈ ಜೋಲಾಟದಲ್ಲಿ ಓಲಾಟದಲ್ಲಿ ತಮ್ಮನ್ನು ತಾವು ಕಳ್ಕೊಂಡ್ಬಿಟ್ರು. ಹೌದೋ ಅಲ್ಲವೋ, ಹೌದೋ ಅಲ್ಲವೋ, ಆಯಿತೋ ಇಲ್ಲವೋ, ಈ ದ್ವಂದ್ವದ ನೆಲೆಯನ್ನ ನಾವು ಸಂಪೂರ್ಣವಾಗಿ ಅಳಿದಾಗ 9 ಆಗುತ್ತೆ. ನಾನು ಹೇಳಿದ್ದು 9ರ ಸಂಖ್ಯೆಯ ಲೆಕ್ಕಾಚಾರ ನೋಡಿ. ಬೇರೆ ಸಂಖ್ಯೆಗಳ ಜೊತೆಯಲ್ಲಿ ಸೇರಿಸಿ ಅದನ್ನ ಏಕಾಂಶ ಮಾಡಿದ್ರು ಒಂದೇ ಅಂಕಿ ಬರ್ತದೆ. ಅದರಲ್ಲಿರುವ 9ಗಳನ್ನ ತೆಗೆದು ನೀವು ಕೂಡಿದ್ರು ಅಷ್ಟೇ ಅಂಕಿ ಬರ್ತದೆ. 9 ಇದ್ದರೂ ಇಲ್ಲದಂತೆ, ಗುಹೇಶ್ವರ ನೀನಿದ್ದೆಯಲ್ಲ ಇಲ್ಲದಂತೆ ಅಂತ ಅನ್ನುವಂಥ ನೆಲೆಗೆ ಒಂದು ಅಂಕಿಯನ್ನ ಉದಾಹರಣೆ ಕೊಡಬೇಕಾದ್ರೆ 9ಅನ್ನು ನಾವು ಕೊಡ್ಬೋದು. ನೀವು ಎಷ್ಟಾದ್ರೂ ನೀವು ಸೇರಿಸಿ, ಈ 9 ಒಂದು ನೀವು ಗುಣಾಕಾರ ನೀವು ತೆಗೆದುಕೊಳ್ಳಿ. ನೀವು 8ರಿಂದ 9 3 ಪಟ್ಟು 4 ಪಟ್ಟು ಎಷ್ಟೇ ಮಾಡಿ ಅದನ್ನ ಏಕಾಂಕಿ ಮಾಡಿದ್ರೆ 9 ಬರುತ್ತೆ. ಯಾವ ಸನ್ನಿವೇಶದಲ್ಲೂ ತನ್ನ ಒಳ ಒಂದು ನಿರ್ಣಯವನ್ನ ಮತ್ತು ತನ್ನ ಬ್ಯಾಲೆನ್ಸ್ ಅನ್ನ ಕಳ್ಕೊಳ್ಳದೆ ಇರುವಂತ ಒಂದು ವ್ಯವಸ್ಥೆ ಇದೆಯಲ್ಲ, ಈ ಸಾಧನೆ ಮಹಾನವಮಿ ಅನ್ನೋದು ಇದೆಯಲ್ಲ, ಪರಿಪೂರ್ಣ ಸಿದ್ಧಿಯ ಪರಿಪೂರ್ಣತೆಯ ನೆಲೆ ಅದು. ಈ ಮರಣ ಅಂತ ಅನ್ನುವಂಥದ್ದನ್ನ ನಾವು ನೋಡುವಂಥ ವಿಧಾನ ಬೇರೆಯಾಗಿರೋದ್ರಿಂದ ಈ ಎಲ್ಲ ಸಮಸ್ಯೆಗಳು ನಮ್ಮ ಕಣ್ಣು ಮುಂದೆ ಬರ್ತವೆ. ಇವುಗಳಿಂದ ಹೊರಗೆ ನಿಲ್ಲಬೇಕು. ಕಲ್ಯಾಣದ ಶರಣರು ಸಹಜವಾದ ರೀತಿಯಲ್ಲಿ ನೋಡಿ, ವಾಸ್ತವವಾಗಿ ಹೇಳ್ತೇನೆ, ಅಜಗಣ್ಣನ ಅಗಲುವಿಕೆಯಿಂದ ಮುಕ್ತಾಯಕ್ಕ ಎಷ್ಟು ಮಾನಸಿಕವಾದಂಥ ನೋವನ್ನು ಪಟ್ರು ಅಂತ ಅನ್ನುವಂಥ ವಿಧಾನ ಇದೆಯಲ್ಲ, ಸಾಧನೆಯ ನೆಲೆಯಲ್ಲಿ ಅವ್ರನ್ನ ಯಾವ ರೀತಿ ಅದು ಮನಸ್ಸನ್ನ ತಳಮಳಗೊಳಿಸ್ತು ಅಂತ ಅನ್ನೋಂಥ ಲೆಕ್ಕ ಇದೆಯಲ್ಲ, ಆ ಸಾವನ್ನ ಎದುರು ನಿಂತು ನೋಡಿ ಅದನ್ನ ಸಹಜವಾದ ಬೆಳಕನ್ನಾಗಿ ಪರಿವರ್ತಿಸಿಕೊಳ್ಳುವ ನೆಲೆಯನ್ನ
ನಮ್ಮೆಲ್ಲರಿಗೆ ತಿಳಿಸ್ಲಿಕ್ಕೋಸ್ಕರನೇ ಮುಕ್ತಾಯಕ್ಕಗಳ ಸಂಪಾದನೆ ಬಂದದ್ದು. ಅದರ ಮೂಲ ಅದನ್ನು ಸಂಪೂರ್ಣವಾಗಿ ನಮ್ಮ ಭಾವಕ್ಕೆ ಅನುಭವಿಸಿಕೊಂಡು ನಾವು ನಿರ್ಭಾವವಾದರೆ ಆ ಮಹಾನವಮಿಯ ಸಹಜ ಸ್ವರೂಪ ನಮಗೆ ಗೊತ್ತಾಗ್ತದೆ. ಯಾವ ಕಾಲದಲ್ಲೂ ಶರಣರು ಏನು ಮಾಡಿದ್ರು ಸಹ ಅದರಲ್ಲಿ ಮಾನಸಿಕವಾದ ಉದ್ವೇಗ ಇರಲಿಲ್ಲ, ಅದರಲ್ಲಿ ಸಹಜವಾಗಿರುವಂಥ ಭಾವ ಇತ್ತು. ಗಾಳಿಯ ಒತ್ತಡದಿಂದ ಪ್ರಕೃತಿಯಲ್ಲಿ 108 ಅಲೆಗಳು ಏಳ್ತವೆ. ಏನು ಇಲ್ಲಿ ಬಿರುಗಾಳಿ, ಇಲ್ಲಿ ಸುಳಿಗಾಳಿ, ಅಲ್ಲಿ ಸುಂಟರ ಗಾಳಿ. ಹಾಗಾದ್ರೆ ಗಾಳಿ ಎಲ್ಲ ಅಲ್ಲಿ ಹೋಯ್ತೇನು? ಅಲ್ಲೆಲ್ಲ ಅಷ್ಟು ಭಯಂಕರವಾಗಿರುವಂತ ಚಂಡಮಾರುತ ಬೀಸ್ತಾ ಇದೆ ಅಂದ್ರೆ ಇಲ್ಲಿರುವ ಗಾಳಿ ಇಲ್ಲೇ ಇದೆಯಲ್ಲ. ಅಷ್ಟೆಲ್ಲ ಅನಾಹುತಗಳು ಮತ್ತು ಅಷ್ಟೆಲ್ಲ ತನ್ನ ಹೊರಗಿನ ವೈಭವದ ರೌದ್ರ ರೂಪವನ್ನು ತೋರಿಸ್ತಾ ಇದ್ರು ಸಹ ಇಲ್ಲಿರೋ ಗಾಳಿಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ ಹೇಳ್ತೀರೇನು? ನಮ್ಮ ಬದುಕಿನಲ್ಲಿ ಬರ್ತಕ್ಕಂಥ ಎಲ್ಲ ಸಮಸ್ಯೆಗಳನ್ನ ಗಾಳಿಯ ರೀತಿಯಲ್ಲಿ ಎದುರಿಸಬೇಕು ನಾವು. ಗಾಳಿಗೆ ಎಷ್ಟು ಮುಖ, ಅದಕ್ಕೋಸ್ಕರನೇ ಹೇಳಿದ್ರು ಶರಣರು, ಬೀಸುವ ಗಾಳಿಗೆ ಮೈಯೆಲ್ಲ ಕೈ. ಯಾವುದು ಈ ಗಾಳಿ ಬೇರೆ, ಇಲ್ಲಿ ಶಾಂತವಾಗಿರುವ ಗಾಳಿ ಬೇರೆ, ಅಲ್ಲಿ ಇರುವ ಸುಳಿಗಾಳಿ ಬೇರೆ, ಇಲ್ಲಿರುವಂತ ಚಂಡಮಾರುತ ಬೇರೆ ಅಂತ ಹೇಳಲಿಕ್ಕಾಗುತ್ತೇನು? ಆದ್ರೆ ಆಯಾ ರೂಪದಲ್ಲಿ ಅದು ನೋಡುವಾಗ ನಮಗೆ ಅದರ ಒಂದು ವಿಶೇಷವಾಗಿರ್ತಕ್ಕಂಥ ಅದರ ಸಾಧನೆಗಳು ಮತ್ತು ಅದರ ರೌದ್ರಾವೇಶಗಳು ನಮ್ಮ ಕಣ್ಣಿಗೆ ಕಾಣ್ತವೆ. ಆದರೆ ಅದು ಇಲ್ಲಿಯೂ ಇದೆ. ಈ ಗಾಳಿಯನ್ನ ನಿರಂತರವಾಗಿ ಉಸಿರಾಡ್ತಲೇ ನಾವು ಅದನ್ನು ನೋಡ್ತೀವಿ. ಇಲ್ಲಿ ನಮಗೆ ಪ್ರೇರಕವಾಗಿ ಪೋಷಕವಾಗಿರ್ತಕ್ಕಂಥ ಗಾಳಿ ಅಲ್ಲಿ ಮಾರಕವಾಗಿ ನಮ್ಮ ಮೇಲೆ ಬರ್ತದೆ. ಆದರೆ ಇವೆರಡರ ಅಂತರಂಗವನ್ನು ಅರಿತವನಿಗೆ ಗಾಳಿಯ ಬಗ್ಗೆ ಯಾವುದೇ ವಿಧವಾಗಿರುವಂಥ ಆಮಿಷ ಆಗಲಿ ರೋಷ ಆಗಲಿ ಎರಡೂ ಇರೋದಿಲ್ಲ. ಈ ಆಮಿಷ ಮತ್ತು ತಾಮಸಧಾರಿಗಳೇನಿದಾರಲ್ಲ, ಅಯ್ಯೋ ಇದು ಸರಿ ಅದು ತಪ್ಪು ಅಂಥವರು ಅತ್ತ ಇತ್ತ ಯೋಚನೆ ಮಾಡಿ ಚಿತ್ತ ವಿಚ್ಛಂದವಾಗಿ ಅವರೆಲ್ಲರೂ ಎಳತಟವಾದರು. ಹೀಗಾಗಬಾರ್ದಲ್ಲ. ಮತ್ತೆ ಏನು ಮಾಡಬೇಕು ನಾವು? ನಮ್ಮ ಕಾಮನೆ ಏನಿದೆಯಲ್ಲ ಅದು ಸಿಕ್ಕರೆ ನಮಗೆ ಸಂತೋಷ, ಸಿಗಲಿಲ್ಲ ಅಂದ್ರೆ ನಮಗೆ ಕೋಪ ಜಾಸ್ತಿ. ಈ ರೀತಿ ಹೌದು ಅಲ್ಲ, ಇದೆ ಇಲ್ಲ ಅಂತ ಅನ್ನುವಂಥ ವ್ಯವಸ್ಥೆಗಳನ್ನು ಮೀರಿ ನಿಲ್ಲುವಂತಹ ಮಾನಸಿಕ ಒಂದು ಸಮಾಧಾನದ ಒಂದು ನೆಲೆ ಇದೆಯಲ್ಲ, ಇದನ್ನು ನಾವು ಸಾಧಿಸುವಂಥ ನೆಲೆಯಲ್ಲಿ ನಾವು ಲಿಂಗಯೋಗದಲ್ಲಿ ಅದನ್ನು ಪರಿಪೂರ್ಣವಾಗಿ ಪಡೆಯೋದು ಅದನ್ನು ಮಹಾನವಮಿ ಅಂತ ಅನ್ನುವಂಥ ಲೆಕ್ಕದಲ್ಲಿ ನಾವು ಹೇಳ್ಬೋದು. ಮಹಾನವಮಿ ನಾವು ಸಾಧಿಸಿದಂಥ ಅದ್ಭುತವಾದಂಥ ನೆಲೆ. ನಿಷ್ಪತ್ತಿ ಎಂಬ ಹಣ್ಣು ತೊಟ್ಟು ಕಳಚಿ ಬೀಳುವ ಸನ್ನಿವೇಶದಲ್ಲಿ ಕಾಣತಕ್ಕಂಥದ್ದು ಮಹಾನವಮಿ. ಅದಕ್ಕೆ ಯಾವುದೇ ವಿಧವಾಗಿರುವಂಥ ನಿರ್ಲಿಪ್ತತೆಯಿಂದ ತನ್ನಲ್ಲಿರುವ ಹುಳಿಯೆಲ್ಲವನ್ನು ತನ್ನ ಇಂಟರ್ನಲ್ ಆಡಿಟಿಂಗ್ನಿಂದ ಸಿಹಿ ಮಾಡಿಕೊಂಡು ತಾನು ಸಂಪೂರ್ಣವಾಗಿ ತನ್ನಲ್ಲಿರ್ತಕ್ಕಂಥ ಸತ್ವಗಳನ್ನೆಲ್ಲ ತನ್ನೊಳಗಿರುವ ಸಂಕಲ್ಪವೆಂಬ ಬೀಜದಲ್ಲಿ ಇಟ್ಟು ತಾನು ಅದನ್ನು ಕಳಚಿಕೊಳ್ಳೋದಿದೆಯಲ್ಲ, ಕೂಡಲ ಸಂಗಮ ದೇವ ತನಗೆ ಬೇಕು ಅಂತ ಎತ್ತುಕೊಳ್ಳುವಂಥ ನೆಲೆಯನ್ನು ನಾವು ತಲುಪೋದಿದೆಯಲ್ಲ, ಇದು ಮಹಾನವಮಿ. ಇದಕ್ಕೆ ಕಾರಣ, ಇದಕ್ಕೆ ಮೊದಲ ಹೆಜ್ಜೆ ಮರಣ. ಹೌದು, ಒಂದು ಗಿಡದಲ್ಲಿ ಒಂದು ಬಲಿತ ಕಾಯಿ ತೊಟ್ಟು ಕಳಚೋದಿದೆಯಲ್ಲ, ಅದು ಗಿಡದಿಂದ ಬೇರೆ ಆಯಿತು ಅಂದ್ರೆ ಅದನ್ನ ಮರಣ ಅಂತ ಹೇಳ್ಬೋದಲ್ಲ. ಜೀವನದಿಂದ ಈ ಶರೀರದಿಂದ ನಾವು ವಿಮುಖರಾಗಿ ಹೊರಗೆ ಬಂದ್ವಿ ಅಂದ್ರೆ ಅದನ್ನ ಮರಣ ಅಂತ ಹೇಳ್ತೇವೆ. ನಮ್ಮ ಜೀವ ಒಂದು ಸಣ್ಣದಾಗಿರ್ತಕ್ಕಂಥ ಶರೀರದ ಆಕೃತಿಯಲ್ಲಿ ಸೇರಿತು ಅಂದ್ರೆ ಅದನ್ನ ಜನನ ಅಂತ ಹೇಳ್ತೇವೆ. ತೊಟ್ಟು ಕಳಚಿದಾಗ ಅದು ಮರಣ ಅನ್ಸ್ಕೊಳ್ತದೆ, ಅದು ತೊಟ್ಟು ಚಿಗುರಿದಾಗ ಅದು ಜನನ ಅಂತ ಅನ್ನಿಸ್ಕೊಳ್ತದೆ. ಆದರೆ ತನ್ನಲ್ಲಿರ್ತಕ್ಕಂಥ ಪರಿಪೂರ್ಣತೆಯನ್ನ ತೊಟ್ಟು ಕಳಚಿ ಅದನ್ನು ನಿಜಾನುಭವದಲ್ಲಿ ಸಂಪೂರ್ಣವಾಗಿ ಮಾರ್ಪಡಿಸಿಕೊಂಡು ನಿಜಾನುಭವವನ್ನ ಲಿಂಗಾನುಭವವನ್ನಾಗಿ ಮಾಡಿಕೊಳ್ಳುವಂಥ ವಿಧಾನ ಇದೆಯಲ್ಲ, ಇದು ಮಹಾನವಮಿ. ಮರಣ ಅಂದ್ರೆ ನಾವು ತೊಟ್ಟು ಕಳಚಿದ್ದೇವೆ. ಅದರ ಅರ್ಥ ಏನು ಅಂತಂದ್ರೆ, ಇನ್ನು ಮುಂದೆ ಈ ಗಿಡದಿಂದ ಪಡೆಯತಕ್ಕಂಥ ಸಾರ ಸತ್ವಗಳ ಹಂಗಿಲ್ಲ. ತನ್ನಲ್ಲಿರ್ತಕ್ಕಂಥದ್ದನ್ನ ಸಹಜವಾಗಿ ಆ ಹುಳಿಯನ್ನ ಸಿಹಿಯನ್ನಾಗಿ ಮಾರ್ಪಡಿಸಿಕೊಂಡಾಗ
ಪರಮಾತ್ಮ ನನಗೆ ಬೇಕು ಅಂತ ಎತ್ಕೊಳ್ತಾನೆ ಅದನ್ನು. ಯಾಕೆಂದರೆ ಲೋಕ ಸೃಷ್ಟಿಗೆ ಆ ಹಣ್ಣಿನಲ್ಲಿರ್ತಕ್ಕಂಥ ಆನುಭಾವಿಕ ನೆಲೆಯನ್ನು ತನ್ನಲ್ಲಿ ಇಂಬಿಟ್ಟು ಕೊಟ್ಟಂಥ ಬೀಜ ಅದಕ್ಕೆ ಬೇಕು. ಆ ಸಿಹಿ ಎಲ್ಲರಿಗೆ ಸಂತೃಪ್ತಿಯನ್ನು ಕೊಡ್ತದೆ. ಅದು ಮಹಾನವಮಿಯ ನೆಲೆ ಆಗ್ತದೆ. ನಾವು ಮಹಾನವಮಿ ಆಗಬೇಕಾದ್ರೆ ಏನಾಗಬೇಕು? ಒಂದು ಗಿಡದಲ್ಲಿ ಒಂದು ಹೂವು ಚೆನ್ನಾಗಿ ಅರಳಿ ಅದು ಪೀಚಾಗಿ ಕಾಯಾಗಿ ತನ್ನತನವನ್ನು ನೋಡಿ. ನಾನು ಆಗಲೇ ಹೇಳಿದೆ, ಹೂವು ಯಾವತ್ತೂ ಆಕಾಶಮುಖಿ ಕಲ್ಪನೆಗಳ ಸಡಗರದಲ್ಲಿ ಇರತಕ್ಕಂಥದ್ದು. ನಾನು ಅದನ್ನು ಮಾಡಬೇಕು, ಇದನ್ನು ಮಾಡಬೇಕು. ಸಾಧನೆಯ ನೆಲೆ ಬಂದಾಗ ಅದು ಕಾಯಾಯಿತು ಅಂತಂದ್ರೆ ತನ್ನ ಬುಡವನ್ನು ತಾನು ನೋಡ್ತದೆ. ತನ್ನ ನಿಜ ಕಾಯಿ ನೋಡುವಂಥದ್ದೇನು? ತನ್ನ ನಿಜ ಸ್ಥಿತಿ ತಾನೇನೆಂದು, ಮುನ್ನಿನ ಪರಿಭವ ಎಂತಾಯಿತೆಂದು, ಇನ್ನಿದನು ಪರಿವ ಉಪಾಯಮಿದೆಂದು, ನನ್ನೆಯ ನೆನಗೀಗಳೇ ಪೇಳೆಂದು ತನ್ನ ಅಂತರಂಗದಲ್ಲಿ ನಿರಂತರವಾಗಿ ಚಿಂತನೆ ಮಾಡ್ತಾ ಆ ಹೊಸ ಮಾರ್ಗದ, ಸಹಜ ಮಾರ್ಗದ ಸ್ಥಿತಿಯನ್ನು ಕಲ್ಪನೆ ಮಾಡ್ಕೊಳ್ಳೋದಿದೆಯಲ್ಲ, ಇದು ನಿಷ್ಪತ್ತಿ ಅಂತ ಅನ್ನೋಂಥದ್ದು ನೆಲೆ. ನಿಷ್ಪತ್ತಿ ಅಂತಂದ್ರೆ ತನ್ನಲ್ಲಿರ್ತಕ್ಕಂಥ ಸಂತೃಪ್ತಿಯಿಂದ ನನಗೆ ಸಾಕು, ನಾನು ಇದನ್ನು ಪರಿಪೂರ್ಣವಾಗಿ ಹೊಂದಬೇಕು ಅಂತ ಅನ್ನುವಂತಹ ಗಟ್ಟಿಯಾದ ಸಂಕಲ್ಪ. ಆ ಸಂಕಲ್ಪ ಆದಾಗಲೇ ಅದು ಗಿಡದಿಂದ ತೊಟ್ಟು ಕಳಚಿ ಬೀಳುವುದು. ಸಂಸಾರವೆಂಬ ಈ ಎಂಟೆಯನ್ನು ಹೊಡೆದು ತೊಟ್ಟು ಕಳಚಿ ಹೊರಗೆ ಬಂದಾಗ ಅದು ಮಹಾನವಮಿ ಅಂತ ಅನ್ನಿಸ್ಕೊಳ್ಳುತ್ತೆ. ಹೊರಗೆ ಬರಲಿಕ್ಕೆ ಯಾವ್ದಾದ್ರು ಒಂದು ಕಾರಣ ಬೇಕು. ಹೌದು, ಕಲ್ಯಾಣದಲ್ಲಿ ಶರಣರ ಮೇಲೆ ದಾಳಿ ಆಯಿತು. ಆ ದಾಳಿ ಆದಾಗ ಕೆಲವರು ಅದಕ್ಕಾಗಿ ತಮ್ಮ ಪ್ರಾಣಾರ್ಪಣೆ ಮಾಡಿದ್ರು. ಪ್ರಾಣಾರ್ಪಣೆ ಅಂತ ಅನ್ನುವುದು ಶರೀರದಿಂದ ಪ್ರಾಣ ಹೋಯಿತು ಅಂತ ಅನ್ನುವುದು ಲೌಕಿಕವಾದ ನೆಲೆ. ಆದರೆ ಶರಣರ ದೃಷ್ಟಿಯಿಂದ ಅವರು ನಿಷ್ಪತ್ತಿ ಎಂಬ ಹಣ್ಣು ತೊಟ್ಟು ಕಳಿಸಿದ ನೆಲೆಯಲ್ಲಿ ನಿಂತವರು. ಅದರಲ್ಲಿ ಯಾವುದು ವ್ಯತ್ಯಾಸ ಇಲ್ಲ. ಯಾಕೆ ಅಂತಂದ್ರೆ ಅವರು ಇಹಪರದ ಮೋಹ ಇಲ್ಲ. ಸಹಜತೆಯ ಸಾಂದರ್ಭಿಕವಾದ ನೆಲೆಯನ್ನ ಪ್ರಾಮಾಣಿಕವಾಗಿ ಗುರುತಿಸಿಕೊಂಡಂತಹ ಒಂದು ಅದ್ಭುತ ಚೇತನಗಳು. ಆ ಚೇತನಗಳಿಗೆ ಯಾವತ್ತೂ ಮರಣವೇ ಮಹಾನವಮಿ. ಹೌದು, ನಮ್ಮ ಅನ್ನಪೂರ್ಣ ತಾಯಿಯವರು ವಿಶೇಷವಾದ ರೀತಿಯಲ್ಲಿ ಬಸವ ಭಕ್ತಿಯನ್ನ ಎಲ್ಲರ ಹೃದಯದಲ್ಲಿ ಬಿತ್ತುತ್ತಾ ತನ್ನ ಕೃಷಿ ಕಾಯಕದಲ್ಲಿ ಅದ್ಭುತವಾದಂಥ ಒಂದು ಸಾಧನೆಯನ್ನ ಎಲ್ಲರಿಗೆ ತೋರಿಸಿಕೊಟ್ಟವರು, ಸಾಧಿಸಿ ತೋರಿಸಿದವರು ಮತ್ತು ನ್ಯಾಯನಿಷ್ಠುರಿ. ಸಹಜವಾದ ರೀತಿಯಲ್ಲಿ ಶರಣತತ್ವಕ್ಕೆ ದಾರಿ ತಪ್ಪಿಸುವಂಥ ವ್ಯವಸ್ಥೆಗಳನ್ನು ನೇರವಾಗಿ ಖಂಡನೆ ಮಾಡ್ತಾ ಇದ್ದವರು. ಅಷ್ಟೇ ಅಲ್ಲ, ಬಯಸಿ ಬಂದವರಿಗೆ ಪರಿಪೂರ್ಣವಾಗಿ ಮಾರ್ಗದರ್ಶಕರಾಗಿ ನಿಂತವರು. ಆ ನಿಂತ ನೆಲೆಯಲ್ಲಿ ತಮ್ಮ ಬದುಕಿನ ಸಾಧನೆಯನ್ನು ಪರಿಪೂರ್ಣವಾಗಿ ಮುಂದುವರಿಸಿದ್ರು. ಇವೆಲ್ಲ ವ್ಯವಸ್ಥೆ ಏನಾಗ್ತದೆ ಅಂತ ಹೇಳಿದ್ರೆ, ನಮ್ಮ ಲೆಕ್ಕದಲ್ಲಿ ನಾವು ಹೇಳ್ತೇವೆ ಶರೀರವನ್ನು ಬಿಡ್ಲಿಕ್ಕೆ ಒಂದು ಕಾರಣ ಬೇಕು. ಯಾವುದೋ ಒಂದು ಕಾಯಿಲೆ, ಒಂದು ವ್ಯವಸ್ಥೆ ಅಂತ ಅನ್ನುವಂಥದ್ದನ್ನು ನಾವು ಹೇಳ್ತೇವೆ. ಈ ಕಾಯಿಲೆ ಇಷ್ಟು ದಿವಸ ಆಸ್ಪತ್ರೆಯಲ್ಲಿದ್ದರು, ಅವೆಲ್ಲ ಲೌಕಿಕವಾದ ವ್ಯವಹಾರಗಳು. ನೋಡಿ, ಇಡೀ ಸಮಾಜಕ್ಕೂ ಈ ರೀತಿ ಕಾಯಿಲೆಗಳು ಬರ್ತವೆ. ಕಾಯಿಲೆ ಅಂತ ಅನ್ನೋದಿದೆಯಲ್ಲ, ಸಾಧನೆಯ ಹಾದಿಯಲ್ಲಿ ಬಂದ ಅಡಚಣೆಗಳು ಅಂತ ಅಷ್ಟಿಟ್ಕೊಂಬಿಡಿ. ಅವನ್ನ ಕಾಯಿಲೆ. ಅವು ಬಂದಾಗ ನಾವು ಆಳುಗೆಟ್ಟೋಡುವಂತಹ ಪರಿಸ್ಥಿತಿ ಇಲ್ಲ. ನಾವು ಕೇವಲ ಏನೋ ಕಾಸಿಗೋಸ್ಕರ ಕೆಲಸ ಮಾಡ್ತಾ ಇರೋರಲ್ಲ. ನಾವು ಸಂಪೂರ್ಣವಾಗಿ ಮಹಾನವಮಿಯ ಎತ್ತರವನ್ನ ತಲುಪಬೇಕು ಅಂತ ಹೇಳಿ ಆ ವೇಳೆಯನ್ನ ಬೆಂಬತ್ತಿ ಹೋಗುವವರು ನಾವು. ವೇಳೆಯಾಳಿಯವರು ನಾವು, ಜೋಳವಾಳಿಯಾನಲ್ಲ, ಹಾಳುಗೆಟ್ಟೋಡುವನೂ ಅಲ್ಲ. ಯಾಕೆ ಅಂತ ಹೇಳಿದ್ರೆ, ನಾವು ಮರಣವೇ ಮಹಾನವಮಿ ಅಂತ ವಾಸ್ತವ ಸ್ಥಿತಿ ಪ್ರಜ್ಞೆಯನ್ನು ಹೊಂದಿದವರು ಅಂತ ಅಪ್ಪ ಬಸವಣ್ಣ ಹೇಳ್ತಾರಲ್ಲ. ಇದನ್ನ ಲೌಕಿಕದಲ್ಲಿ ಬರ್ತಕ್ಕಂಥ ಸಮಸ್ಯೆಗಳಿಗೂ ನೀವು ಇಟ್ಕೊಳ್ಳಿ. ನಿಮ್ಮ ಬದುಕನ್ನ ವಿಕಾಸಗೊಳಿಸಿಕೊಂಡು ಸಾಧನೆಯ ನೆಲೆಯಲ್ಲಿ ತಲುಪುವಂತಹ ವ್ಯವಸ್ಥೆಯನ್ನೂ ನೀವು ಇಟ್ಟುಕೊಳ್ಳಿ. ಇವೆರಡಕ್ಕೂ ಸಮನ್ವಯತೆಯ ನೆಲೆಯನ್ನು ತಂದುಕೊಟ್ಟು ನಮ್ಮ ಸಾಧನೆ ಸಂಪೂರ್ಣವಾಗಿರ್ತದೆ. ಶಬ್ದದೊಳಗಣ ನಿಶ್ಶಬ್ದದಂತೆ ಪರಿಪೂರ್ಣತೆಯ ನೆಲೆಯನ್ನು ತಲುಪ್ತದೆ ಅಂತ ಅನ್ನುವಂಥ ವಾಸ್ತವ ಸತ್ಯವನ್ನ ಜಗತ್ತಿಗೆ ಬಿಂಬಿಸುವಂಥದ್ದು. ಇದನ್ನ ನಾವಿಟ್ಟುಕೊಂಡು ನಾವು ಯೋಚನೆ ಮಾಡಬೇಕು. ಹೌದು, ಎಮ್ಮವರಿಗೆ ಸಾವಿಲ್ಲ, ಎಮ್ಮವರು ಸಾವನರಿಯರು.
ಈ ವಚನವೂ ಇದೆ. ಹಾಗಾದ್ರೆ ಸಾವು ಇದ್ರ ಬಗ್ಗೆ ಏನು ಹೇಳ್ತಾರೆ? ಅಪ್ಪ ಬಸವಣ್ಣನೇ ಕೇಳ್ಬಿಡೋಣ. ಅವರು ಹೇಳ್ತಾರೆ, ಆಯುಷ್ಯ ತೀರಿದಲ್ಲದೆ ಮರಣವಿಲ್ಲ, ಭಾಷೆ ತಪ್ಪಿದವನಲ್ಲದೆ ದರಿದ್ರನಿಲ್ಲ ಅಂತ ಒಂದು ಮಾತು ಆಗಲೇ ಹೇಳಿದೆ. ಇನ್ನೊಂದು ಮಾತಿದೆ ಅಪ್ಪ ಬಸವಣ್ಣಂದು, ಎನಗೆ ಜನನವಾಯಿತೆಂಬರು ಎನಗೆ ಜನನವಿಲ್ಲ, ಎನಗೆ ಮರಣವಾಯಿತೆಂಬರು ಎನಗೆ ಮರಣವಿಲ್ಲ. ಹಾಗಾದ್ರೆ ಜನನವಾದರೆ ಪಾದೋದಕ ಪ್ರಸಾದವ ಕೊಂಬೆ, ಮರಣವಾದರೆ ನಿಮ್ಮ ಶ್ರೀಚರಣದಲ್ಲಿರುವೆ. ಬಾವನ್ನದ ವೃಕ್ಷವು ಊರೊಳಗಿದ್ದರೂ ಅಡವಿಯೊಳಗಿದ್ದರೂ ಫಲವೊಂದೇ ಕೂಡಲ ಸಂಗಮ ದೇವ. ಈ ಲೆಕ್ಕದಲ್ಲಿ ಸತ್ತವರು ಯಾರು, ಉಳಿದವರು ಯಾರು? ಹುಟ್ಟ್ಯಾರಿಗೆ, ಸಾವು ಯಾರಿಗೆ? ಈ ವಾಸ್ತವತೆಯನ್ನ ನೋಡಿ, ಆ ನಿರ್ಲಿಪ್ತತೆಯ ಒಂದು ಆ ನೆಲೆಯಲ್ಲಿ ನಿಂತಾಗ, ಆ ಬೆಳಕಿನ ವ್ಯವಸ್ಥೆಯಲ್ಲಿ ನಿಂತಾಗ ಅಪ್ಪ ಬಸವಣ್ಣನವರು ಹೇಳಿದ ಮಾತು ಎಷ್ಟು ಸತ್ಯ ಅನ್ಸುತ್ತೆ ಸ್ವಲ್ಪ ಯೋಚನೆ ಮಾಡಿ. ನನಗೆ ಜನನವೂ ಇಲ್ಲ, ಮರಣವೂ ಇಲ್ಲ. ನೋಡಿ, ಗಾಳಿ ಅಂತ ನಾನು ಉದಾಹರಣೆ ಕೊಟ್ಟೆ. ಗಾಳಿ ಇಲ್ಲಿಯೂ ಅದೇ, ಅಲ್ಲಿಯೂ ಇದೆ. ಇಲ್ಲಿದ್ದಾಗ ತಂಗಾಳಿ, ಅಲ್ಲಿದ್ದಾಗ ಬಿರುಗಾಳಿ. ಬಿರುಗಾಳಿಯೂ ಇಲ್ಲ, ತಂಗಾಳಿಯೂ ಇಲ್ಲ, ಇರುವಂತದ್ದು ಮೂಲ ಸ್ವರೂಪ ಗಾಳಿ ಅಷ್ಟೇ. ಅಲ್ಲಿದ್ದಾಗ ನಾನು ರೌದ್ರಾಕಾರವನ್ನ ತಾಲಿ ಸಮುದ್ರದಲ್ಲಿ ಅಲೆಗಳನ್ನ ಎಬ್ಬರಿಸ್ತೇನೆ. ಇಲ್ಲಿದ್ದಾಗ ಎಲ್ಲರ ಜೀವ ತುಂಬತಕ್ಕಂಥ ಪ್ರಾಣವಾಯುವಾಗಿ ತನ್ನ ಕೆಲಸ ಮಾಡ್ತೇನೆ. ಇದು ಮರಣ ಜರಣ ಅಂತ ಹೇಳ್ಬೋದಲ್ಲ, ಎರಡಕ್ಕೆ ಉದಾಹರಣೆ ಕೊಡ್ಬೋದಲ್ಲ. ಇವೆರಡರ ಮಧ್ಯದಲ್ಲಿ ನಿಜವಾಗಿ ನಾವು ಗಮನಿಸಬೇಕಾದ್ದೇನು? ಬಾವನ್ನದ ವೃಕ್ಷವು, ಈ ಗಾಳಿ ಊರೊಳಗಿದ್ದರೂ ನಮ್ಮ ಜೊತೆಯಲ್ಲಿ ಇದ್ರು, ಅಡವಿಯೊಳಗಿದ್ದರೂ ಭಯಂಕರವಾದಂಥ ಆಕಾರದಲ್ಲಿ ಬಿರುಗಾಳಿಯಾಗಿದ್ರೂ ಸಹ ಅದರ ಫಲ ಒಂದೇ. ಆ ಬಿರುಗಾಳಿಯಲ್ಲಿಯೂ ಸಹ ಆಮ್ಲಜನಕ ಇದೆ, ಪ್ರಾಣವಾಯು ಇದೆ. ಅದು ಪ್ರಾಣವಾಯುವನ್ನ ಬಿಟ್ಟು ವಿಷವಾಯುವಾಗಿ ಬೀಸೋದಿಲ್ಲ. ಅದು ಸಹಜವಾದ ರೀತಿಯಲ್ಲಿ ಎಲ್ಲವನ್ನೂ ಒಳಗೊಂಡು ಎಲ್ಲರೊಡನೆ ಒಂದಾಗಿರ್ತಕ್ಕಂಥ ವ್ಯವಸ್ಥೆ ಇದೆಯಲ್ಲ, ಇದನ್ನ ಶರಣರು ಸಹಜವಾದ ರೀತಿಯಲ್ಲಿ ಹೇಳಿಕೊಟ್ರು. ನಮಗೆ ಹುಟ್ಟಿಲ್ಲ, ಸಾವಿಲ್ಲ ಅನ್ನೋ ಒಂದು ಹೇಳ್ತೇನೆ. ನಮ್ಮ ಹುಟ್ಟು ಅನ್ನುವುದು ನಮ್ಮ ಮನಸ್ಸಿನಲ್ಲಿ ಮೂಡ್ತಕ್ಕಂಥ ಸಂಕಲ್ಪಗಳು. ಅದಾಗಬೇಕು, ಇದಾಗಬೇಕು, ಇದಾಗಬೇಕು, ಅದಾಗಬೇಕು ಅಂತೇಳಿ ಸಂಕಲ್ಪಗಳ ಸರಮಾಲೆಯಲ್ಲಿ ಸಿಕ್ಕಾಕೊಳ್ಳೋದು ಇದೆಯಲ್ಲ, ಇದು ಹುಟ್ಟು ಅಂತ ತಿಳ್ಕೊಳ್ಳಿ. ಆ ಸಂಕಲ್ಪಗಳೆಲ್ಲ ಸಂಪೂರ್ಣವಾಗಿ ಪಕ್ಕಕ್ಕಿಟ್ಟಾಗ ಅದನ್ನ ಸಾವು ಅಂತ ತಿಳ್ಕೊಳ್ಳಿ. ಇವೆರಡರ ಬಗ್ಗೆ ಹೇಳ್ತಾರೆ. ಈ ಜಗತ್ತಿನಲ್ಲಿ ಹೇಗಿರಬೇಕು ಅಂತಂದ್ರೆ, ಬೇಕು ಬೇಡೆಂಬ ಎರಡು ಭವಬೀಜಗಳ ಹುರಿದು ಲೋಕದೊಳಗೆ ಇದ್ದು ಇಲ್ಲದ ಮಹಿಮಗೆ ಅಂತ ಹೇಳ್ತಾರಲ್ಲ, ಇದು ಆ ವಾಸ್ತವತೆಯ ಸತ್ಯ. ಈ ವಾಸ್ತವತೆಯ ಸತ್ಯದ ಕಡೆಗೆ ನಾವು ಸಹಜವಾದ ರೀತಿಯಲ್ಲಿ ಹೆಜ್ಜೆ ಇಟ್ಟುಕೊಂಡು ಹೋಗೋದು ಅಂತಂದ್ರೆ, ಇದು ಕೇವಲ ಹೊರಗಿನ ಚಿಂತನೆ ಅಲ್ಲ, ನಮ್ಮ ಒತ್ತಡದ ಮಾತುಗಳಲ್ಲ, ಸಾಧನೆಯ ವ್ಯವಸ್ಥೆ ಅಲ್ಲ. ಇವೆಲ್ಲದರ ಮಧ್ಯದಲ್ಲಿ ನಮ್ಮ ತನವನ್ನ ನಿರ್ಲಿಪ್ತತೆಯಿಂದ ಇಟ್ಟುಕೊಂಡು ನಾವು 9ರ ಸಂಖ್ಯೆಯ ಹಾಗೆ ಎಲ್ಲರೊಡನೆ ಬೆರೆತರೂ ಸಹ ತನ್ನ ತನವನ್ನ ಅದು ಪ್ರತ್ಯೇಕವಾಗಿ ಇಟ್ಟುಕೊಂಡ ಹಾಗೆ, ಎಲ್ಲರೊಡನೆ ಬೆರೆತರೂ ಸಹ ಅದರ ಎತ್ತರ ಬಿತ್ತರಗಳನ್ನು ತಲುಪದ ಹಾಗೆ ಸಹಜವಾಗಿ ತನ್ನ ನೆಲೆಯನ್ನು ತಲುಪುವಂತಹ ನಿಜಾನುಭವದ ಸ್ಥಿತಿ ಇದೆಯಲ್ಲ, ಇದು ಮಹಾನವಮಿ. ಆ ನವಮಿಯನ್ನು ತಲುಪಬೇಕು. ಅದಕ್ಕೋಸ್ಕರ ನಮ್ಮ ಶರಣರು ಹೇಳಿದ್ರು ನವಲಿಂಗ. ನೋಡಿ, ಆಚಾರಲಿಂಗ, ಗುರುಲಿಂಗ, ಶಿವಲಿಂಗ, ಜಂಗಮಲಿಂಗ, ಪ್ರಸಾದಲಿಂಗ, ಮಹಾಲಿಂಗ, ನಿಷ್ಕಲಲಿಂಗ, ನಿಶೂನ್ಯಲಿಂಗ, ನಿರಂಜನಲಿಂಗ, 9 ಬಗೆಯ ವ್ಯವಸ್ಥೆಗಳನ್ನು ಹೇಳಿದ್ರು. ಈ ವ್ಯವಸ್ಥೆಗಳನ್ನು ಲಿಂಗ ಪ್ರಜ್ಞೆಯನ್ನು ಜಾಗೃತಗೊಳಿಸಿಕೊಂಡು ಬದುಕನ್ನು ಬೆಳಕಾಗಿಸಿಕೊಳ್ಳುವ ಹಾದಿಯಲ್ಲಿ ತನ್ನ ಸಾಧನೆಯನ್ನು ನಡೆದು ಲಿಂಗಯ್ಯನಿಗೆ ಬೇಕಾಗಿ ಆ ಲಿಂಗದೊಳಗಾಗಿದ್ದವರನ್ನ ಕಂಡ್ರೆ ನಮಗೆ ಧನ್ಯತೆ ಇರಬೇಕೆ ಹೊರತು ದುಃಖ ಇರಬಾರ್ದು. ಅವರು ಲಿಂಗೈಕ್ಯರಾದರೆಂದು ತಿಳಿಯಲು ವಿಷಾದಿಸುತ್ತೇವೆ, ಇದೆಲ್ಲ ಲೌಕಿಕವಾದಂಥ ಶಬ್ದಾಡಂಬರಗಳಷ್ಟೆ. ವಾಸ್ತವವಾಗಿ ನಮಗೆ ದುಃಖ ಯಾತಕ್ಕೆ ಅಂತ ಹೇಳಿದ್ರೆ, ನಮಗೆ ಮಾರ್ಗದರ್ಶಿಯಾಗಿದ್ದ ಬೆಳಕನ್ನು ನಾವು ಕಳ್ಕೊಂಡ್ವಲ್ಲ, ನಾವು ಅನಾಥರಾದೆವು ಅನ್ನುವಂಥ ಆ ಭ್ರಮೆನೂ ಬೇಕಾಗಿಲ್ಲ ನಮಗೆ. ಆ ಒಂದು ದಿವ್ಯ ಚೇತನ ಹೊರಗೆ ನಿಂತು ಮಾರ್ಗದರ್ಶನ ಮಾಡುವಂಥದ್ದು ನಮ್ಮ ಅಂತರಂಗದ ಬೆಳಕಾಗಿ ನಮ್ಮಲ್ಲಿಯೇ ನಿಂತು ಕೈ ಹಿಡಿದು ನಡೆಸುವಂತಹ ಒಂದು ವ್ಯವಸ್ಥೆ ಇರುತ್ತೆ. ಇದನ್ನೇ ನಮ್ಮ ಹಿರಿಯರು ಹೇಳಿದ್ರು, ಕರುಣಾಳು ಬಾ ಬೆಳಕೆ,
ಮುಸುಕಿದ ಈ ಮೊಬ್ಬಿನಲ್ಲಿ ಕೈ ಹಿಡಿದು ನಡೆಸನ್ನನು ಅಂತನ್ನುವಂಥ ಕವಿವಾಣಿ ಇದೆಯಲ್ಲ, ಇದಕ್ಕೆ ಸಹಜವಾಗಿರುವಂಥ ಒಂದು ಪ್ರಾರ್ಥನೆ. ಈ ಪ್ರಾರ್ಥನೆಯಲ್ಲಿ ನಾವು ಇದನ್ನು ಅರ್ಥ ಮಾಡ್ಕೊಳ್ಬೇಕು. ಆ ಅಕ್ಕ ಅನ್ನಪೂರ್ಣ ತಾಯಿ ತನ್ನ ಬದುಕನ್ನು ಪರಿಪೂರ್ಣವಾಗಿ ಸಾಧಿಸಿ ಆ ಮಹಾಲಿಂಗದ ಬೆಳಕಿನಲ್ಲಿ ಬೆಳಕಾಗಿ ಸೇರಿ ನಮ್ಮೆಲ್ಲರ ಲಿಂಗಪ್ರಭೆಯಲ್ಲಿ ನಿತ್ಯ ಗೋಚರಿಸ್ತಕ್ಕಂಥ ಆ ವ್ಯವಸ್ಥೆಯನ್ನು ನಾವು ನಿಜಾನುಭವದಲ್ಲಿ ಅದನ್ನು ಸಾಧಿಸಿ ನಾವು ಅದರಂತೆ ಆಗ್ತಕ್ಕಂಥ ಒಂದು ಸಂಕಲ್ಪ ತೊಡುವಂಥ ಒಂದು ವ್ಯವಸ್ಥೆ ಅದು ನಿರಂತರವಾಗಿ ನಮ್ಮಲ್ಲಿ ಆಗಬೇಕು. ಶರಣರು ಪೂಜೆಯನ್ನು ಸಪರೇಟಾಗಿ ಎಲ್ಲೋ ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ಅಂತ ಇಡಲಿಲ್ಲ. ಬದುಕಿನಲ್ಲಿ ಪ್ರತಿ ಕ್ಷಣವೂ ಬದುಕೆಲ್ಲವೂ ಪೂಜೆ. ಶರಣ ನಿದ್ದೆಗೈದರೆ ಜಪ ಕಾಣಿರೋ, ಶರಣನೆದ್ದು ಕುಳಿತರೆ ಶಿವರಾತ್ರಿ ಕಾಣಿರೋ, ಶರಣ ನುಡಿದುದೇ ಪರತತ್ವ ಕಾಣಿರೋ ಅಂತ ಅಂದ್ಬಿಟ್ಟು ಷಣ್ಮುಖ ಶಿವಯೋಗಿಗಳು ಹೇಳ್ತಾರೆ. ಇವೆಲ್ಲ ಸಾಮಾನ್ಯವಾದ ಮಾತಲ್ಲ. ಬದುಕಿಗೆ ಇರ್ತಕ್ಕಂಥ ಸ್ವಾರ್ಥ ಅಹಂ ಅಂತ ಅನ್ನುವಂಥ ಈ ಚೌಕಟ್ಟನ್ನು ಕಿತ್ತು ಹಾಕಿ ಸಹಜವಾದ ರೀತಿಯಲ್ಲಿ ಎಲ್ಲರಿಗೆ ಬೇಕಾಗಿ ಎಲ್ಲರೊಳಗೊಂದಾಗಿ ಎಲ್ಲರ ಕಣ್ಣ ಬೆಳಕಾಗಿ ಬದುಕುವುದಕ್ಕೆ ನಾವು ವಿಕಾಸಗೊಳ್ಳುವಂಥ ಪ್ರಕ್ರಿಯೆ ಇದು ನಿತ್ಯ ಲಿಂಗ ಪೂಜೆ. ಇದನ್ನು ಶರಣರು ಎಷ್ಟು ಚಂದ ಹೇಳಿದ್ರು. ಎಲ್ಲಿ ನೋಡಿದಡಲ್ಲಿ ಲಿಂಗವು, ಎಲ್ಲಿ ಮುಟ್ಟಿದಡಲ್ಲಿ ಲಿಂಗವು, ಎಲ್ಲಿ ಮನಕಾನಂದ ತೋರಿದಡಲ್ಲಿ ಘನಲಿಂಗ. ಇವೆಲ್ಲ ಮಾತುಗಳಿರಲಿ. ಇನ್ನೊಂದು ಹೇಳ್ತಾರೆ, ಈ ಗುರುಗಳು ಅಂತ ಅರಿವಿನ ನೆಲೆಯಲ್ಲಿ ಅದು ಇಡೀ ಪ್ರಪಂಚವನ್ನು ಆವರಿಸಿರ್ತಕ್ಕಂಥದ್ದು. ಗುರು ತೋರಿಸುವಂಥ ಕ್ರಿಯಾ ಮಾರ್ಗ ಅದು ಬ್ರಹ್ಮಾಂಡದಷ್ಟು. ಅದರಲ್ಲಿ ನಿಜ ಭಕ್ತನೆಂಬ ಕಪ್ಪುರವನಿಟ್ಟು ಅದರಲ್ಲಿ ನಿಜವಾಗಿ ಸಾಧನೆಗೆ ತನ್ನನ್ನು ಸಮರ್ಪಿತ ಚಿತ್ತನಾಗಿರ್ತಕ್ಕಂಥ ಒಬ್ಬ ಅರಿವು ಆಚಾರಗಳನ್ನು ಸಂಗಮಿಸಿಕೊಂಡಂಥ ಒಂದು ಚೈತನ್ಯವನ್ನು ಜೀವಿಯನ್ನು ಇಟ್ಟು ಅದಕ್ಕೆ ಅರುಹಿನ ಮೂಲಾಗ್ನಿಯನ್ನು ಹಚ್ಚಿ ನೋಡಲು ಅರುಹಿಲ್ಲ ಕುರುಹಿಲ್ಲ ಕರ್ಪೂರವ ಉರಿ ನುಂಗಿದಂತೆ ಅರಿವು ಆಚಾರಗಳ ಸಂಗಮ ಪರಿಪೂರ್ಣವಾಗಿ ನಿರವಯಲಾಗಿ ಹೋಗ್ತದೆ. ಆ ನಿರವಯಲ ನಿಜಾನುಭವ ಸ್ಥಿತಿಯನ್ನು ನಮ್ಮ ಶರಣರು ಹೇಳಿಕೊಟ್ಟಿದ್ದಾರೆ. ನಾವು ಎಷ್ಟೇ ಲೌಕಿಕವಾಗಿ ಅಲೌಕಿಕವಾಗಿ ಏನೇ ಕೆಲಸ ಮಾಡಿದ್ರೂ ಆ ಮಾರ್ಗದಲ್ಲಿ ನಾವು ನಡೀಬೇಕು, ಆ ಮಾರ್ಗದಲ್ಲಿ ಪರಿಪೂರ್ಣತೆಯನ್ನು ಹೊಂದಬೇಕು ಅಂತ ಅನ್ನುವಂಥದ್ದು ಶರಣರು ನಮಗೆ ತೋರಿಸಿಕೊಟ್ಟಂತಹ ಬೆಳಕಿನ ಹಾದಿ. ಅಪ್ಪ ಬಸವಣ್ಣ ಕವಿ ಕುವೆಂಪು ವಾಣಿಯನ್ನು ಇಟ್ಟುಕೊಂಡು ಹೇಳೋದಾದರೆ, ನಾನೇರಿದೆತ್ತರಕ್ಕೆ ನೀನೇರಬಲ್ಲೆಯ ಅಂತ ಕವಿ ಕುವೆಂಪು ಬರೀತಾರೆ. ಆ ಮಾತನ್ನು ಬಸವಣ್ಣನವರು ನಮಗೆ ಹೇಳ್ತಾ ಇದ್ದಾರೆ ಅಂತ ನಾವು ಇಟ್ಕೊಂಡ್ರೆ ನಾವು ಲಿಂಗ ಪ್ರಜ್ಞೆ ಜಾಗೃತವಾಗಿ ಲೌಕಿಕವಾಗಿ ಹೊರಗ ಜಗತ್ತಿನಲ್ಲಿ ಏನೇ ಕೆಲಸ ಮಾಡಿದ್ರೂ ಲಿಂಗಾನುಭವದ ನಿಜ ಪ್ರಜ್ಞೆಯನ್ನು ಬಿಡದೆ ಆ ಕೆಲಸ ಮಾಡಿ. ಒಂದು ಮಾತು ಹೇಳ್ತೀನಿ, ನೀವೇನೇ ಕೆಲಸ ಮಾಡಿ, ಎಷ್ಟೇ ಟೆನ್ಷನ್ ಇರಲಿ, ಎಷ್ಟೇ ತಾಪತ್ರಯ ಇರಲಿ, ಎಷ್ಟೇ ಕಾಯಿಲೆ ಇರಲಿ, ಉಸಿರಾಡೋದು ಬಿಟ್ಬಿಡ್ತೀರೇನು? ನಾನು ಉಸಿರಾಡ್ತಾ ಇದ್ದೀನಿ ಅಂತ ಅನ್ನೋದು ನೀವು ಗಮನಿಸ್ಕೊಂಡು ಉಸಿರಾಡ್ತೀರಾ? ಅದು ಸಹಜವಾದ ರೀತಿಯಲ್ಲೇ ಬಂದಿರ್ತದೆ. ಹಾಗೆ ನಾವು ಏನೇ ಕೆಲಸ ಮಾಡಲಿ, ಯಾವುದೇ ಇರಲಿ, ಮಲಗಿರಲಿ, ಎಚ್ಚರವಾಗಿರಲಿ, ಏನೇ ಇದ್ರೂ ಸಹ ನಮ್ಮ ಲಿಂಗ ಪ್ರಜ್ಞೆ ಉಸಿರಾಟದಂತೆ ಜಾಗೃತವಾಗಿರಬೇಕು. ಈ ವ್ಯವಸ್ಥೆಯನ್ನು ಬೆಳೆಸುವಂತಹ ಶರಣ ಮಾರ್ಗದಲ್ಲಿ ನಮ್ಮನ್ನು ನಾವು ಬೆಳೆಸ್ಕೊಂಡು ಹೋಗಬೇಕು. ನಾವು ಕೇಳೋದಿಷ್ಟೇ, ನಂದೇನು ಇಲ್ಲ, ಎನ್ನ ವಾಮಕ್ಷೇಮ ನಿಮ್ಮದಯ್ಯ, ಹಾನಿ ವೃದ್ಧಿ ನಿಮ್ಮದಯ್ಯ, ಮಾನಾಪಮಾನ ನಿಮ್ಮದಯ್ಯ, ಬಳ್ಳಿಗೆ ಕಾಯಿ ದಿಮ್ಮಿತ್ತೆ ಅಂತ ಅಪ್ಪ ಬಸವಣ್ಣನ ರೀತಿಯಲ್ಲಿ ಮಹಾಪ್ರಭೆಯನ್ನು ಮಹಾಲಿಂಗವನ್ನು ಬೇಡಿಕೊಂಡು, ಕೊಲ್ಲು ಕಾಯಿ ನಿನ್ನ ಧರ್ಮ, ನಾನು ನಿನ್ನೊಳಗಿರುವವನು ಅಂತನ್ನುವಂಥ ಒಂದು ಗಟ್ಟಿ ಸಂಕಲ್ಪವನ್ನು ಮಾಡಿ ನಮ್ಮ ಬದುಕನ್ನು ಬೆಳಕಾಗಿಸಿಕೊಳ್ಳುವಲ್ಲಿ ಎಲ್ಲರೂ ಸಮರ್ಥರಿದ್ದೇವೆ. ಆದರೆ ನಮ್ಮ ಅಜ್ಞಾನವೆಂಬ ತೊಟ್ಟಿಲಲ್ಲಿ ನಾವು ನಮ್ಮ ನಿಜಜ್ಞಾನವೆಂಬ ಶಿಶುವನ್ನು ಮಲಗಿಸಿ ಅದಕ್ಕೆ ಬೇಕಾದಷ್ಟು ವೇದಶಾಸ್ತ್ರಗಳೆಂಬ ನೇಣನ್ನು ಕಟ್ಟಿ ನಮ್ಮ ಮನಸ್ಸಿನಲ್ಲಿ ಭ್ರಾಂತಿ ಎಂಬ ತಾಯಿ ಜೋಗುಳವಾಡ್ತಾ ಇದ್ದಾಳೆ. ಅದರಿಂದ ಹೊರಬರಬೇಕು. ಇದು ಬಹಳ ಸಹಜವಾಗಿರುವಂಥ, ಬಾಯಿನಲ್ಲಿ ಹೇಳಬೇಕಾದದ್ದು ಬಹಳ ಸುಲಭವಾಗಿ. ಆದರೆ ಇದನ್ನು ಅಂತರಂಗದಲ್ಲಿ ಇಟ್ಕೊಂಡು ಸಾಧನೆ ಮಾಡೋ ವಿಧಾನ ಯಾರು ಮಾಡಬೇಕು? ನಾವು ಹೇಳುವವರು ಮಾಡಲ್ಲ, ನೀವು ಕೇಳುವವರು ಮಾಡಬೇಕು. ಇಲ್ಲಿ ಹೇಳುವವರು ಕೇಳುವವರು ಅನ್ನೋ ದ್ವಂದ್ವ ಇಲ್ಲ. ಅಲ್ಲಿ ಏನಾಗ್ತದೆ ಅಂತಂದರೆ ಶಬ್ದದೊಳಗಣ ನಿಶ್ಶಬ್ದ ಸೃಷ್ಟಿಯಾಗತ್ತೆ. ಆ ನಿಜ ಸ್ಪಂದನೆಯ ನೆಲೆಯಲ್ಲಿ ನಾವು ಮಹಾಲಿಂಗದ ಬೆಳಕಿನಲ್ಲಿ ನಮ್ಮ ಸಂಕಲ್ಪವನ್ನು ಪೂರ್ತಿ ಮಾಡಿಕೊಳ್ಳೋಣ. ಆ ಶಿವಸಂಕಲ್ಪದ ಮಾರ್ಗ ನಮ್ಮದಾಗಲಿ ಅಂತನ್ನುವಂಥ ಮಾತನ್ನು ಈ ಸನ್ನಿವೇಶದಲ್ಲಿ ಹೇಳಿ, ನಾನೇನು ಹೇಳಲಿಲ್ಲ,
ಯಾಕೆ ಅಂತಂದ್ರೆ ಆ ಲಿಂಗ ಪ್ರಜ್ಞೆ ನನ್ನೊಳಗೆ ಏನು ಅದನ್ನು ಹೇಳ್ತಾರಲ್ಲ, ಸ್ವಾನುಭಾವದ ನೆಲೆಯ ನಾನೇನ ಬಲ್ಲೆನೆ, ನೀನೆ ಒಳಹೊಕ್ಕು ಏನ ನುಡಿಸಿದರೆ ಅದನ್ನೇ ನಾನುಡಿವೆ ಗುರುವೆ ಕೃಪೆಯಾಗು. ಗುಡಿ ಮಾತಿಗೊಮ್ಮೆ ಮಾರ್ನುಡಿಯ ತಾ ಕೊಡುವಂತೆ ಒಡೆಯ ನೀ ಹೊಕ್ಕು ನುಡಿಗೊಟ್ಟ ಪರಿಯೊಳ ನುಡಿದೆನೈ ಗುರುವೆ ಕೃಪೆಯಾಗು ಅಂತ ಅನ್ನುವಂಥ ಮಾತನ್ನು ಹೇಳಿ ನನ್ನ ಈ ನುಡಿ ಕಾಣಿಕೆಯನ್ನ ಆ ಮಹಾಲಿಂಗ ಪ್ರಭೆಯಲ್ಲಿ ಸಮರ್ಪಣೆ ಮಾಡಿ ನಾನು ನಿಮ್ಮೆಲ್ಲರಿಗೆ ಶರಣಾರ್ಥಿ. ಕಾಯಕ ಇಲ್ಲದವರು ಭಕ್ತರಲ್ಲ, ಕೃತ್ಯ ಕಾಯಕ ಇಲ್ಲದವರು ಭಕ್ತರಲ್ಲ. ಸತ್ಯ ಶುದ್ಧವಿಲ್ಲದುದು ಕಾಯಕವಲ್ಲ, ಕೃತ್ಯ ಕಾಯಕ ಇಲ್ಲದವರು ಭಕ್ತರಲ್ಲ. ಆಸೆ ಎಂಬುದು ಭವದ ಬೀಜ, ನಿರಾಶೆ ಎಂಬುದು ನಿತ್ಯ ಮುಕ್ತಿ. ಉರಿಲಿಂಗ ಪೆತ್ತಿಗಳ ರಸನಲ್ಲಿ ಸದರವಲ್ಲ ಕಾಣುವ, ಸದರವಲ್ಲ ಕಾಣುವ ಕೃತ್ಯ ಕಾಯಕ ಇಲ್ಲದವರು ಭಕ್ತರಲ್ಲ. ಕೃತ್ಯ ಕಾಯಕ ಇಲ್ಲದವರು ಭಕ್ತರಲ್ಲ, ಭಕ್ತರಲ್ಲ. ಸತ್ಯ ಶುದ್ಧವಿಲ್ಲದುದು ಕಾಯಕವಲ್ಲ, ಕೃತ್ಯ ಕಾಯಕ ಇಲ್ಲದವರು ಭಕ್ತರಲ್ಲ. ಕೃತ್ಯ ಕಾಯಕ ಇಲ್ಲದವರು ಭಕ್ತರಲ್ಲ, ಭಕ್ತರಲ್ಲ.
ಆ